ಡೆನ್ಮಾರ್ಕ್ ಒಳಗೆ ಫ್ರಾನ್ಸ್ ಪ್ರೆಸಿಡೆಂಟ್ ಹೋಗಿದ್ರು, ಡೆನ್ಮಾರ್ಕ್ ಪ್ರೆಸಿಡೆಂಟ್ ಭೇಟಿ ಆಗ್ಲಿಕ್ಕೆ 6 ಕಿಲೋಮೀಟರ್ ಸೈಕಲ್ ಮೇಲೆ ಹೋಗಿದ್ರು ಇಬ್ರು. ಸೆಕ್ಯೂರಿಟಿ ಎಲ್ಲ ಏನಿಲ್ಲ, ಜನಾನು ಹಿಂಗ್ ನೋಡ್ತಿದ್ರೆ ಅದು ಇಲ್ಲ. ನಮ್ಮಲ್ಲಿ ಒಬ್ಬ MLA ಅಂತಂದ್ರೆ 2-3 ಕಾರ್. ಹೌದು. ಇವಾಗ ಹೊಸ ಗೌರ್ಮೆಂಟ್ ಬಂದ್ಕೊಳ್ಳಿ ಹೊಸ ಕಾರ್. ಯಾಕೆ ಬೇಕು ಹೊಸ ಕಾರ್? ಪ್ರಕೃತಿಯನ್ನ ನಾಶ ಮಾಡದೆ ಅಭಿವೃದ್ಧಿ ಅಂತ ಅನ್ಕೊಂಡಿದಾವ. ಈಗ 3-4 ವರ್ಷದ ಹಿಂದೆ ಪಾಕಿಸ್ತಾನಕ್ಕೆ ಪೂರ್ತಿ ಪಾಪ ಸಿಂಧೂ ನದಿ ಎಷ್ಟು ಹಾಳು ಮಾಡಿದ್ರು, ಜನ ಸತ್ರು, ಎಲ್ಲ ಸತ್ರು, ಎಂಟೈರ್ ನೀರೊಳಗೆ ಮುಳುಗೋಯ್ತು. ಅವರು ಜನನೇ ಅಲ್ಲ, ಗೋವಾದಲ್ಲಿ ಸಣ್ಣ ಹೋಟೆಲ್ಗಳು ಅಲ್ಲೇ ಇದು ಮಾಡ್ತಿದ್ರು. ಈಗ ಬಂದು ನಮ್ಮ ದೊಡ್ಡ ಈಗ ಟಾಟಾ ಹೋಟೆಲ್, IIT ಇಂಥವೆಲ್ಲ ಶುರು ಆಗಿದೆ. ಅಂದ್ರೆ ನೀವು ಹೇಳ್ತಾ ಇರೋದು ಆಧುನಿಕ ಕಾಲದ ಮನುಷ್ಯನಿಗೆ ಪ್ರಕೃತಿ ಜೊತೆ ಒಳ್ಳೆ ಸಂಬಂಧ ಇತ್ತು. ಖಂಡಿತವಾಗಿ ಬರೇ ಪೇಪರಿಗೆ ಅಂತ ಹೇಳಿ ದೊಡ್ಡ ದೊಡ್ಡ ಗದಿಯವರು ಫ್ಯಾಕ್ಟ್ರಿ ಹಾಕಿ ತ್ಯಾಜ್ಯನೆಲ್ಲ ನದಿಯೊಳಗೆ ಬಿಟ್ರಿ, ಇವತ್ತು ಬಂದ್ ಆಗ್ಬಿಡ್ತು. ನಮ್ಮ ನೆಮ್ಮದಿಯ ಬದುಕಿಗೆ ಪಶ್ಚಿಮ ಘಟ್ಟ ಎಷ್ಟು ಅನಿವಾರ್ಯವಾಗಿದೆ? ಬಹಳ ಅನಿವಾರ್ಯವಾಗಿದೆ. ಅದು ಇಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯ. ನಿಮ್ಗೆ ನೀರ್ ಬೇಕು, ಊಟ ಬೇಕು, ನೆಮ್ಮದಿಯಿಂದ ಬದುಕಬೇಕಲ್ಲ ನೀವು. When the last tree is cut, the last fish is killed, and the last stream is poisoned. ನೋಡಿ, ನಮ್ಮ ಇಡೀ ಜಗತ್ತಿನಲ್ಲಿ 80% ನೀರು ಮತ್ತು ಐಸಿಂದ ಕೂಡಿದೆ. ಹೌದು. 70% ಸಮುದ್ರ, 10% ಐಸ್, ಅಂಟಾರ್ಟಿಕ್ ಅಂಡ್ ಆರ್ಟಿಕ್ ಐಸ್. ಇದು ಐಸ್ ಎಲ್ಲ ಮೆಲ್ಟ್ ಆಗ್ತಾ ಇದೆ ಗ್ಲೋಬಲ್ ವಾರ್ಮಿಂಗ್ ಇಂದ. ಸೊ 80% ಅದು. ಉಳಿದ 20% ಭೂಮಿಯಲ್ಲಿ ಇರುವಂತ ಕಾಡು, ನದಿ, ಆಮೇಲೆ ದೊಡ್ಡ ದೊಡ್ಡ ಡೆವಲಪ್ಡ್ ಸಿಟಿಗಳು, ಅನೇಕ ರೀತಿಯ ಕಟ್ಟಡಗಳು, ಅವು ಇವು. 800 ಕೋಟಿ ಜನ, 800 ಕೋಟಿ ಜನ, ಅಲಾಂಗ್ ವಿತ್ ಅನದರ್ 15 ಕೋಟಿ ಕ್ಯಾಟಲ್ ಬದುಕ್ತಾ ಇದ್ದಾವೆ. ವಿಚಾರ ಮಾಡ್ಬೇಕು ನಾವು. ಅದರಿಂದ ಇಲ್ಲಿ ಪರಿಸರ ಹೇಗೆ ಉಳಿಸ್ಬೇಕು ಅಂತ ನೋಡಿ. ಇಲ್ಲ ಅಂತಂದ್ರೆ ಬಹಳ ಇರೋದು ಕಷ್ಟ ಆಗ್ತದೆ ಮುಂದೆ. ಇವತ್ತಿಗೆ ಯುರೋಪ್ ಎಲ್ಲ ಬೆಂಕಿ ಹಚ್ಚಿ ಸಾಯ್ತಿದೆ. ಒಂದು ಕಾಲಕ್ಕೆ ಅಡ್ವಾನ್ಸ್ ಕಂಟ್ರಿ, ಕೂಲ್ ಕಂಟ್ರಿ ಅಂತಿದ್ವಿ ನಾವು, ಬಹಳ ತಂಪಾದಂತಹ ದೇಶ. ಇವತ್ತು ಅಲ್ಲಿ 40-40 ಮೇಲೆ ಟೆಂಪರೇಚರ್ಸ್, 45, ಕೆನಡಾ 40. Is it because of development? Yes, climate, global warming and climate change. ನಾವು ಯೂಸ್ ಮಾಡ್ತಿರೋ ಮಷೀನ್ಸು, ನಾವು ಯೂಸ್ ಮಾಡ್ತಿರೋ ಮೊಟೋಮೊಬೈಲ್ಸ್, ಯೂಸ್ ಮಾಡ್ತಿರೋ ಇಂಡಸ್ಟ್ರಿ, ಆಮೇಲೆ ಎನರ್ಜಿಗೆ ನಾವು ಕಾರ್ಬನ್ ಇದು ಕೋಲನ್ನು ಬಳಸ್ತಾ ಇದ್ದೇವೆ. ಅವೆಲ್ಲ ಬೆಳೆಸಿದ ಎನರ್ಜಿ ಮಾಡ್ಬೇಕಲ್ಲ. ಎನರ್ಜಿ ಇಲ್ಲದೆ ನಾವು ಹೆಂಗ್ ಬದುಕೋದು? ಆ ಎನರ್ಜಿಗೆ ಸುಡ್ತಾ ಇದ್ದೇವಲ್ಲ, ಅವೆಲ್ಲ ಅದರಿಂದ ಹುಟ್ಟುವಂತಹದ್ದು ಕಾರ್ಬನ್ ಡೈಆಕ್ಸೈಡ್, ಮಿಥೇನ್ ಎಲ್ಲ ಅನಿಲಾಗಿ ಮೇಲೆ ಹೋಗ್ತಾ ಇದೆ. ಈಗ ಇವನ್ ಉತ್ತರ ಕಾಶಿ ಒಳಗೆ ಏನ್ ಹೇಳ್ತಾರ ಸರ್, ಈ ಕ್ಲೈಮೇಟ್ ಚೇಂಜ್, ಕಾಶ್ಮೀರ್ ಒಳಗೆ ಅದೇ ಹೇಳಿದ್ರು ಮೊನ್ನೆ, ಕ್ಲೈಮೇಟ್ ಚೇಂಜ್, ಯುರೋಪ್ ಒಳಗೆ ಕ್ಲೈಮೇಟ್ ಚೇಂಜ್, ಎಂಟೈರ್ ವರ್ಲ್ಡ್ ಈಸ್ ಗೆಟಿಂಗ್ ಡಿವಾಸ್ಟೇಟೆಡ್. ನಮಗ್ ಅರ್ಥನ ಆಗ್ತಾ ಇಲ್ಲ. ನಾವು ಯಾಕೆ ಈ ಪ್ರಗತಿ ಅಂತ ಕಾಡ್ಕೋತಾ ಇದ್ದೀವಿ? ನಾವು ಬರೇ ಪ್ರಗತಿ, GDP ಅಂದ್ರೆ ನಾಳೆ ನಿಮಗ ನೀರು ಸಿಗದಲ್ಲ, ಕುಡಿಲಿಕ್ಕೆ ಊಟ ಮಾಡ್ಲಿಕ್ಕೆ ಸಿಗದಲ್ಲ. ಇದು ಅನೇಕ ತರ ಇದೆ. ಫಾರ್ ಇನ್ಸ್ಟೆನ್ಸ್ ನೋಡಿ, ಇಟಲಿಯಲ್ಲಿ ನಾನು ಒಂದ್ಸತಿ ಹೋದಾಗ, ಇಟಲಿಯಲ್ಲಿ ರೋಮನ್ ಅಲ್ಲ ಮ್ಯಾಕ್ಡೊನಾಲ್ಡ್ ಹೋಟೆಲ್ಸ್ ಇದೆ, ಅಮೆರಿಕನ್. ಅವರು ಒಂದು ಹೋಟೆಲ್ ಹಾಕ್ಲಿಕ್ಕೆ ಬಂದೆ ರೋಮ್ದಲ್ಲಿ. ಆ ಹೋಟೆಲ್ ಅವ್ರು ಹೇಳಿದ್ರು, ಇಟಾಲಿಯನ್ಸ್, ನಿಮ್ಮ ಮ್ಯಾಕ್ಡೊನಾಲ್ಡ್ ಫುಡ್ ನಮ್ಮ ನಾಯಿನೂ ತಿನ್ನುದಿಲ್ಲ ಅಂತ ಹೇಳಿದ್ರು. ನಮ್ಮ ನಾಯಿನೂ ತಿನ್ನುದಿಲ್ಲ, ನಮಗೆ ನಮ್ಮ ಪಾಸ್ತಾ, ನಮ್ಮ ವೈನ್ ಮತ್ತು ನಮ್ಮ ಮ್ಯೂಸಿಕ್, ಅದು ನಮ್ಮ ಕಲ್ಚರ್. ಅದು ಬಿಟ್ಟು ನೀವೆಲ್ಲ ಬೇರೆ ನನಗೆ ಹ್ಯಾಂಬರ್ಗರ್ ಕೊಟ್ಟೆ ಬೇಡ ಅಂತಂದ್ರು. ನೋಡಿ, ಆ ಕಲ್ಚರ್ ಇದು ಮೇಂಟೈನ್ ಮಾಡಬೇಕು. ಕಲ್ಚರ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಕಲ್ಚರ್ ಹುಟ್ಟಿದ್ದೇ ಎನ್ವೈರ್ಮೆಂಟ್ ಇಂದ, ಆ ಪರಿಸರದಿಂದ ಆ ಸಂಸ್ಕೃತಿ ಬೆಳೀತದೆ, ಆ ತರ ಸಮಾಜ ಬೆಳೀತದೆ, ಆ ತರ ಪ್ರಗತಿ ಆಗ್ಬೇಕು. ನಿಮ್ಮ ಆರ್ಥಿಕ ಪ್ರಗತಿ ಬೆಳೆಯೋದು ಇದರಿಂದ. ನಿಮ್ಮ ಕಲ್ಚರ್, ಎನ್ವೈರ್ಮೆಂಟ್ ಅಂಡ್ ಯುವರ್ ಲ್ಯಾಂಡ್. ಇಫ್ ವಿ ಡಿಸ್ಟ್ರಾಯ್ ದಟ್, ನಿಮ್ಗೇನು ಕಲ್ಚರ್ ಇದೆ? ಇವತ್ತು ಅದನ್ನ ಹೇಳ್ತಿರೋ ಬೆಂಗಳೂರೊಳಗೆ ಮಕ್ಕಳಿಗೆ ಇವತ್ತು ನೀವು ಪರಿಸರ ಗೊತ್ತ ಹೆಂಗ್ ಗೊತ್ತದು? ಕಂಪ್ಯೂಟರ್ ಇಂದ ಅಂತಾರೆ. ಕಂಪ್ಯೂಟರ್ ಜ್ಞಾನ ಅಲ್ಲ, ಅದು ಬರೀ ಇನ್ಫಾರ್ಮೇಶನ್. ನಿಮ್ಗೆ ಇನ್ಫಾರ್ಮೇಶನ್ ಅಲ್ಲ, ನಿಮ್ಗೆ ಜ್ಞಾನ ಇರ್ಬೇಕು. ಜ್ಞಾನ ಬರು ಅನುಭವದಿಂದ. ಒಳ್ಳೊಳಗೆ ಕೈ ಹಾಕ್ಬೇಕು, ಆಮೇಲೆ ಇರ್ವಿ ಕಡಿಬೇಕು. ಎಲ್ಲಿ ಸರಿ ಈಗಿನ ಪೇರೆಂಟ್ಸ್ ಮನೆಯಿಂದ ಹೊರಗಡೆ ಬಿಡ್ತಾರೆ ಅಲ್ಲ ಅಂದ್ರೆ ಹೇಗೆ ಬದುಕೋದು? ಹೇಗೆ ಮುಂದೆ ಈಗ ವಿಚಾರ ಮಾಡ್ಬೇಕಲ್ಲ ನಾವು. ಈಗ ನಮ್ಗೆ ಅರ್ಥ ಆಗಿದೆ. ಮುಂಚೆ ಅಂತ ಪಾಪ ಮುಂಚೆ ಗೊತ್ತಾಗ್ತಿದ್ದಲ್ಲ ಎಷ್ಟೋ ಜನರಿಗೆ ಏನು ಭವಿಷ್ಯ ಇದೆ ಅಂತಿದ್ರು. ಈಗ ನಮಗೆ ಗೊತ್ತದೆ ಏನ್ ಭವಿಷ್ಯ ಅಂತ. ಈಗ ನಮ್ಗೆ ಅರ್ಥ ಆಗ್ತಾ ಇದೆ ಜಗತ್ತು ಹೇಗೆ ನಡೀತಾ ಇದೆ. ಯುರೋಪ್ ಬೆಂಕಿಯಿಂದ ಸಾಯ್ತಾ ಇದ್ದಾರೆ. ನಾವು ಅಡ್ವಾನ್ಸ್ ಕಂಟ್ರಿ, ಅವ್ರ ತರ ನಾವಿರ್ಬೇಕಂತ ಹೊಂಟೇವಿ. ಈಗ ಈ ಜಾಗತೀಕರಣ ಆದ ಮೇಲೆ
ಇಷ್ಟೊಂದು ಚೇಂಜಸ್ ಆಯಿತು, ಮಟೀರಿಯಲ್ ಚೇಂಜಸ್ ನಮ್ಮ ಇಡೀ ದೇಶದಲ್ಲಿ ಜಗತ್ತಿನಲ್ಲಿ. ನೋಡಿ, ಇಷ್ಟು ಕಾರ್ಗಳು ಇದ್ದಿದ್ದಲ್ಲ ಮುಂಚೆ. ಬರೀ ಒಂದು ಅಂಬಾಸಿಡರು, ಫಿಯಾಟೋ ಕಾರ್ ಅಷ್ಟು ಸ್ವಲ್ಪ ಇದ್ದು ಅಷ್ಟೇ. ನಾವು ಎಲೆಕ್ಟ್ರಿಸಿಟಿ ಇಲ್ಲದೇ ಬದುಕ್ತಾ ಇದ್ವಿ ಎಷ್ಟೋ ಜನ. ಎಷ್ಟೋ ಟಾಯ್ಲೆಟ್ಸ್ ಇರಲಿಲ್ಲ. ಅಂದ್ರೆ ಜೀವನ ನೆಮ್ಮದಿಯಾಗಿತ್ತು, ಪಾಪ್ಯುಲೇಷನ್ ಕಡಿಮೆ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಈಗ ಏನು ಪ್ರತಿಯೊಂದು ಮನೆಯೊಳಗೆ 1-2 ವೆಹಿಕಲ್ಗಳು ಬೇಕಾದ. ಮೆಟ್ರೋ ಹಾಕ್ತೀವಿ, ಕಾರ್ಗಳನ್ನು. ಯಾಕೆ ಕಾರ್ಗೆ ಅಷ್ಟು ಪ್ರೊಡ್ಯೂಸ್ ಮಾಡಬೇಕು? ನಮ್ಮ ದೇಶಕ್ಕೆ 140 ಕೋಟಿ ಜನ. ಟ್ರೈನ್ಲಿ ಬರ್ಲಿಕ್ಕಾಗಲ್ವಾ? ಬಸ್ಗಳನ್ನು ಹಾಕ್ಲಿಕ್ಕಾಗಲ್ವಾ? ಈಗ ಫ್ರಾನ್ಸ್ಗೆ ಹೋಗಿ, ನನ್ನ ಫ್ರೆಂಡ್ ಇಸ್ ಅ ಬಿಗ್ ಸೈಂಟಿಸ್ಟ್ ಇನ್ ಫ್ರಾನ್ಸ್, ಕಾವೇರಿ ಶ್ರೀನಿವಾಸ, ಬಿಜಾಪುರ್ನವ. ನಾನು ಹೋಗಿದ್ದೆ. ನನಗೆ ಎಲ್ಲಿಪ್ಪ, ನನಗೆ ಹೆಂಗೆ ಗೊತ್ತಾ? ಇಲ್ಲಿಲ್ಲ, ನಮ್ಮ ಆಫೀಸಿನ ಕಾರ್ ಕಳಿಸ್ತೀನಿ ಅಂತ ಪಾಪ ಕಳಿಸಿದೆ. ಅವ್ನು ಹೋದ, ಅವ್ನ ಮನೆಯೇ ಇಲ್ಲ, ಅವನು ಇದ್ದಿಲ್ಲ. ಆ ಡ್ರೈವರ್ ಇಂದಲ್ಲ, ಸರ್ ಅವರು ಟ್ರೈನ್ಲಿ ಬರ್ತಾ ಇದ್ದಾರೆ. ಬಟ್ ನಮಗೆ ಆ ಕಾರ್ ಇಲ್ಲ ಸರ್, ಅವರು ಬರೋದು ಹಂಗೇನೆ, ಅವ್ರು ಬಸ್ಸಿಂದ ಬರ್ತು ನಡ್ಕೊಂಡು ಬಂದ್ಬಿಡ್ತಾರೆ. ನಾ ಬಂದು ಒಂದು 10 ನಿಮಿಷ ನಿಂತ ಮೇಲೆ ನಡ್ಕೊಂಡ್ ಬರ್ತಾ ಇದ್ದೆ. ಅವನು ಬಿಗ್ ಸೈಂಟಿಸ್ಟ್. ಡೆನ್ಮಾರ್ಕ್ ಒಳಗೆ ಫ್ರಾನ್ಸ್ ಪ್ರೆಸಿಡೆಂಟ್ ಹೋಗಿದ್ರು, ಡೆನ್ಮಾರ್ಕ್ ಪ್ರೆಸಿಡೆಂಟ್ ಭೇಟಿ ಆಗ್ಲಿಕ್ಕೆ. ಇಬ್ರು ಸೈಕಲ್ ಮೇಲೆ 6 ಕಿಲೋಮೀಟರ್ ಸೈಕಲ್ ಮೇಲೆ ಹೋಗುದು ಇಬ್ರು. ಸೆಕ್ಯೂರಿಟಿ ಎಲ್ಲ ಏನಿಲ್ಲ, ಜನನು ಹಿಂಗ್ ನೋಡ್ತಿದ್ರೆ ಅದು ಇಲ್ಲ. ನಮ್ಮಲ್ಲಿ ಒಬ್ಬ MLA ಅಂತಂದ್ರೆ 2-3 ಕಾರ್. ಹೌದು. ಈಗ ಲೋಕಲ್ ಪಂಚಾಯತ್ ಒಳಗೆ ಕಾರ್ ಬೇಕಾಗಿದೆ ಎಲ್ಲ. ಅಂದ್ರೆ ನಮ್ಮ ದೇಶದಲ್ಲಿ 50 ಕೋಟಿ ಜನ ಇವತ್ತು ಬಡರಿಕೆ ಕೆಳಗಿದ್ದಾರೆ. ಅಂದ್ರೆ ಒಂದಲ್ಲಿ ನಾವು ಈ ಕಾರ್ಗಳನ್ನು ಈ ರೀತಿ ಬಳಸ್ಬೇಕಾ ವಿಚಾರ ಮಾಡಿ. ಇರ್ಲಿ MLA ಕಾರ್ ಕೊಡಿ, ಇಲ್ಲ 3-4 ದೊಡ್ಡ ಕಾರ್ ಯಾಕೆ ಬೇಕು? ಇವಾಗ ಹೊಸ ಗೌರ್ಮೆಂಟ್ ಬಂದ್ಕೊಳ್ಳಿ, ಹೊಸ ಕಾರ್ ಯಾಕೆ ಬೇಕು? ಹೊಸ ಕಾರು, ಹಳೆ ಕಾರ್ ಯೂಸ್ ಮಾಡ್ಲಿಕ್ಕಾಗಲ್ವಾ? ಅದೇನೇನು ಕಟ್ರ ಆಗಿರ್ತದೆ? ಇಲ್ಲ. ಏನ್ ತಪ್ಪದೆ? ನೀವು ಲೀಡರ್ಸೇ ಈ ತರ ಯೂಸ್ ಮಾಡಿದ್ರೆ ಮತ್ತೆ ಜನ ಹೆಂಗ್ ಮಾಡ್ಬೇಕು, ಬದುಕಬೇಕು? ನಮ್ಮ ಲೀಡರ್ ಹೊಸ ಕಾರ್ ಒಳಗೆ ಬಂದ, ಯಾಕೆ? ಏನಿದೆ ಅದರಿಂದ? ಜನರು ಬದುಕಬೇಕಲ್ಲ. ಅವ್ರಿಗೆ ಊಟ ಬೇಕು, ತಿಂಡಿ ಬೇಕು, ಮನೆ ಬೇಕು, ಅಭ್ಯಾಸ ಬೇಕು. ಅದನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ನಮ್ಮಲ್ಲಿ ಸ್ಕೂಲ್ಗಳಿಲ್ಲ. 1000 ಕೋಟಿ ಗಟ್ಟಲೆ ನೀವು ಪಶ್ಚಿಮ ಘಟ್ಟ ಹೊಡಿತಾ ಇದ್ದೀರಿ, ಇನ್ನೊಂದು ಹೊಡಿತಾ ಇದ್ದೀರಿ, ನೀರು ಬೇಕು ಅಂತೀರಿ. ಹೇಗೆ? ಎಲೆಕ್ಟ್ರಿಸಿಟಿ ಬೇಕು ಅಂತ ಹೇಳಿ ಶರಾವತಿಯನ್ನು ಕೆಡಿಸೋದು. ಅವು ಎಲ್ಲ ಬಂದದ್ದು 70-80 ದಶಲಕ್ಷ ವರ್ಷದ ಹಿಂದೆ. ಅಲ್ಲಿಂದ ನದಿ ಹರ್ಕೊಂಡು ಬಂದಿದೆ. ಎಷ್ಟೊಂದು ಸಾವಿರಾರು ಕಮ್ಯುನಿಟಿಗಳು ಸಾವಿರಾರು ವರ್ಷದಿಂದ ಆರಾಮಾಗಿ ಬಾಳೆ ಬದುಕ್ತಾ ಇದ್ದಾರೆ. ನೀವು ಇವತ್ತು ಕಾರ್ಗಳ ತಂದು ಇನ್ನೊಂದು ತಂದು ಅಷ್ಟು ನಾವು ಪ್ರಗತಿ ಬೇಡ ಅನ್ನೋದಲ್ಲ, ಪ್ರಗತಿ ಏನನ್ನೋದು ವಿಚಾರ ಮಾಡಬೇಕು. ಮತ್ತೆ ಡೆವಲಪ್ಮೆಂಟ್ ಅಂದ್ರೆ ಈಗಿನ ಸಮಾಜ ಅಥವಾ ಈಗಿನ ಸರ್ಕಾರಗಳು, ಅದು ಯಾವುದೇ ಆಗಿರಬಹುದು, ಅಥವಾ ಈಗಿನ ದಿನಮಾನಗಳು ಪ್ರಕೃತಿಯನ್ನ ನಾಶ ಮಾಡದೆ ಅಭಿವೃದ್ಧಿ ಅಂತ ಅನ್ಕೊಂಡಿದಾವ? ಅವರು ಪ್ರಕೃತಿ ನಾಶ ಮಾಡ್ತಾ ಇಲ್ಲ ಅಂತಾರೆ ಅವರು. ಅದು ಪ್ರಾಬ್ಲಮ್ ಆಗೋದು. ಇಲ್ಲ ಪರಿಸರ ಉಳಿತದೆ ಅಂತಾರೆ. ಹೇಗೆ ಉಳಿತದೆ? ಪರಿಸರ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ನಾವು ಈಗ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಮಾಡಬೇಕು ಅಂತ ಇದ್ದೇವೆ ನವೆಂಬರ್ನಲ್ಲಿ. 5 ಸ್ಟೇಟ್ ಇಂದ ನಾನು ಸೈಂಟಿಸ್ಟ್ ಮತ್ತೆ ಪರಿಸರವಾದಿಗಳನ್ನ, ಸ್ಪೀಕರ್ಸ್ ಅನ್ನ, ಎಕ್ಸ್ಪರ್ಟ್ಸ್ ಅನ್ನ ಕರಿತಾ ಇದ್ದೇನೆ. ಅಂದ್ರೆ ಇವತ್ತ ಮಣ್ಣು, ಹುಲ್ಲು, ಕಂಟಿ, ಕಡ್ಡಿ, ಬೆಟ್ಟ, ಗುಡ್ಡ ಯಾಕಿರ್ಬೇಕು? ಬೆಟ್ಟ ಕತ್ತರಿಸಿ ಬೀಳ್ತದೆ ಯಾಕೆ? ಅಲ್ಲಿ ರೋಡ್ ಮಾಡಿದ್ವಿ, ಅಲ್ಲಿ ಗಿಡ ಕಡಿದ್ರಿ. ಅರೆ ಬಹಳ ಹೆಚ್ಚು ಮಳೆ ಆಗುವಂತಹ ಗುಡ್ಡಗಳು. ನೀವು ಒಂದು 100 ಗಿಡ ಕಡಿದು ರೋಡ್ ಮಾಡಿದ್ರೆ ಬಹಳ ಮಳೆ ಬಂದಾಗ ಮಣ್ಣು ಲೂಸ್ ಆಗುತ್ತದೆ. ಲೂಸ್ ಆದ್ಕೊಳ್ಳಿ ಅಲ್ಲಿಂದ ಬಂಡೆಗಳು ಇರ್ತವೆ, ಅವು ಉರುಳಿ ಬೀಳ್ತವೆ, ಗಿಡ ಮತ್ತೆ ಕಿತ್ತಿ ಬೀಳ್ತವೆ. ಅದು ಬೇರೆಲ್ಲ ಎದ್ದು ಬರ್ತದಲ್ಲ, ಬೇರೆಲ್ಲ ಲೂಸ್ ಆಗಿಬಿಡ್ತವೆ. ಈ ರೀತಿ ನೀವು ಹೋಟೆಲ್ಗಳು ಮತ್ತೆ ರಿಸಾರ್ಟ್ಸ್ಗಳು ಮಾಡ್ಬೇಕು. ಇದಕ್ಕೆ ಗೋವಾದಲ್ಲಿ ಹೋಗ್ರಿ ನೀವು. ಹೇಗಿತ್ತು ಗೋವಾದಲ್ಲಿ ಸಣ್ಣ ಸಣ್ಣ ಹೋಟೆಲ್ಗಳು ಅಲ್ಲೇ ಇದು ಮಾಡ್ತಿದ್ರು. ಈಗ ಬಂದು ನಮ್ಮ ದೊಡ್ಡ ಈಗ ಟಾಟಾ ಹೋಟೆಲ್, IIT ಇಂಥವೆಲ್ಲ ಶುರು ಆಗಿದೆ. ಪ್ರವಾಸೋದ್ಯಮ ಜಾಸ್ತಿ ಆಗುತ್ತಲ್ಲ ಸರ್, ಇನ್ಕಮ್ ಬರುತ್ತೆ. ಅಲ್ಲ, ಇನ್ಕಮ್ ಬಂದ್ರೆ ಅಷ್ಟೆಲ್ಲ ಕಾಡು ಕಡದ ಇನ್ಕಮ್ ಬಂದ್ರೆ ಎಷ್ಟು ದಿವಸ ಅಂತ ಬರ್ತದೆ? ಈಗ ಮುರುಡೇಶ್ವರ ಒಬ್ರು ದೊಡ್ಡ ಮನುಷ್ಯ, ಅವ್ನು ದೊಡ್ಡ ಅಗದಿ ಹೋಟೆಲ್ ಹಾಕಿದ. ಆ ಸಮುದ್ರ ಒಳಗೊಂದು ಪ್ರಮೋಟರ್ ಇತ್ತು, ಅದನ್ನೆಲ್ಲ ಬಂದ್ ಮಾಡಿದ. ನಾನು ಯಾಕ್ರಿ ಹಿಂಗ್ ಮಾಡಿ? ನಾನು ಅಲ್ಲಿ ಫಿಶರ್ಮನ್ಗೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡದಲ್ರಿ. ಮೀನಾ ದೋಣಿ ತಗೊಂಡು ಹೋಗೋರು ಅವ್ರು ಯಾಕೆ ಬೇಕು ಪ್ಯಾಂಟು ಶರ್ಟ್ ನಿಮ್ದು? ಅವ್ರೇನ್ ಲುಂಗಿ ಉಟ್ಕೊಂಡು ಹೋಗ್ತಾರೋ ಅದ್ರ ಮೇಲೆ ಹೋಗ್ತಾರೆ ಅವರು, ಅದೇ ಬೇಕು.
ಮಳೆ ಬಂದಾಗ ನಿಮ್ ಪ್ಯಾಂಟು ಶರ್ಟು ಬೆವರು ಬಿಡ್ತಾರೆ, ಹ್ಯಾಂಗ್ ಬೆನ್ನ ಹಿಡಿತಾರೆ ಅವರು. ಇದು ಅಂದ್ರೆ ಅವರು ತೋರ್ಸೋದಕ್ಕೆ ಅನೇಕ ರೀತಿಯಿಂದ ಅಲ್ಲ. ಸೊ ನಾನ್ ಮತ್ತೆ ಹೆಸರು ಅಲ್ಲ, ಈ ರೀತಿ ನಾವು ಪ್ರಗತಿ ಅಂತ ವಿಚಾರ ಮಾಡಿದ್ದೇವೆ. ಡೆವಲಪ್ಮೆಂಟ್, ಆ ಪ್ರಗತಿ ಬಹಳ ಕೆಟ್ಟದ್ದು ನನ್ನ ಪ್ರಕಾರ. ಡೆವಲಪ್ಮೆಂಟ್ ಅನ್ನೋದು ಅದ್ರ ಬಗ್ಗೆ ನನಗೆ ಒಂದು ದೊಡ್ಡ ಒಂದು ಕಾರ್ಯಕ್ರಮ. ಸರಿ ಸರ್, ಆಯ್ತು. ಒಬ್ಬ ಎನ್ವಿರಾನ್ಮೆಂಟಲಿಸ್ಟ್ ಆಗಿ, ಒಬ್ಬ ಪರಿಸರ ತಜ್ಞರಾಗಿ ನೀವು ಪ್ರಗತಿ ಅಂತ ಯಾವುದನ್ನ ಭಾವಿಸ್ತೀರಾ, ಯಾವುದನ್ನ ಕನ್ಸಿಡರ್ ಮಾಡ್ತೀರಾ? ನೆಮ್ಮದಿಯಿಂದ ಇರುವಂತಹದ್ದು ಯಾವುದೇ. ಅದರಿಂದ ಈಗ ಮನುಷ್ಯ ಬಾಳ್ತಾ ಇದ್ದಾನ ಅಂದ್ಮೇಲೆ ಅವನು ಮೈಂಡ್ ಕೂಡ ವಿಚಾರ ಮಾಡ್ತಾ ಇರ್ತದೆ. ಮೈಂಡ್ ಸ್ಥಗಿತವಾಗಿಲ್ಲ. ಆದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಮ ಪರಿಸರ ಹಾಳಾಗೇ ಆಗ್ತದೆ, ಇಲ್ಲ ಅಂತಲ್ಲ ನಾ ಹೇಳೋದು. ಪೂರ್ತಿ ಹೇಗಿತ್ತು ಸಾವಿರಾರು ವರ್ಷಗಳ ಲಕ್ಷ ವರ್ಷಗಳ ಹಿಂದೆ ಹಾಗಿರಲ್ಲ ಈಗ. ಆದ್ರೆ ಪರಿಸರ ಸುಸ್ಥಿರವಾಗಿರ್ಬೇಕು ಅಂತಂದ್ರೆ, ಅಂದ್ರೆ ನೀವು ಏನ್ ಇವತ್ತು ಯೂಸ್ ಮಾಡ್ತಿದ್ರಿ, ನೀವೇನು ಇವತ್ತು ಬಳಸ್ತಾ ಇದ್ರಿ ಅನೇಕ ವಸ್ತುಗಳನ್ನ, ಅದು ನಿಮ್ಮ ಮುಂದಿನ ಜನಾಂಗಕ್ಕೂ ಸಿಗಬೇಕು. ಅದಕ್ಕೆ ಸುಸ್ಥಿರ ಬದುಕು ಅಂತೇನು, ಸುಸ್ಥಿರವಾದಂತಹ ಪ್ರಗತಿ ಅವ್ರಿಗೂ ಸಿಗೋಂಗೆ ಇರ್ಬೇಕು. ಇವತ್ತು ನೀವೆಲ್ಲ ಬೇಕು ದೊಡ್ಡ ದೊಡ್ಡ ಮಹಾನಗರಗಳನ್ನು ಕಟ್ಟಿದ್ರಿ, ಎಲ್ಲ ಕಾಡುಗಳನ್ನ ಕಡಿದು ಇಲ್ಲಿಂದ ನೀರು ತಂದು ನದಿ ಹಾಳು ಮಾಡಿ ಮಾಲಿನ್ಯ ಮಾಡಿ, ಇವತ್ತು ಮಾಲಿನ್ಯ ಬಗ್ಗೆ ಯೋಚನೆನ ಮಾಡ್ತಾ ಇಲ್ಲ ಯಾರು. ಆದ್ರೆ ಅದರಿಂದ ನೇಚರ್ ಹೇಗೆ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ನೀವು ಹೇಳ್ತಾ ಇರೋದು ಆಧುನಿಕ ಕಾಲದ ಮನುಷ್ಯನಿಗೆ ಪ್ರಕೃತಿ ಜೊತೆ ಒಳ್ಳೆ ಸಂಬಂಧ ಇತ್ತು. ಖಂಡಿತವಾಗಿ. ನೀವು ಅದರಿಂದ ಲಿಟ್ರೇಚರ್ ಚೇಂಜ್. ಈಗ ನೋಡಿ, ನಾವು ಎಜುಕೇಶನ್, ಈಗ ಮಕ್ಕಳಿಗೆ ನಾವು ಎಜುಕೇಶನ್ ಕೊಡ್ತಾ ಇದ್ದೇವೆ. ಅವಾಗ ನೋಟ್ ಬುಕ್ಸ್ ಅಲ್ವಾ, ಒಂದೊಂದು ಹುಡುಗನ ಕೈ 8-10 ನೋಟ್ ಬುಕ್ ಇದೆ ಇವತ್ತು. ಆ ನೋಟ್ ಬುಕ್ ಪೇಪರ್ ಬೇಕಲ್ಲ. ಭದ್ರಾವತಿ ಮೈಸೂರು ಪೇಪರ್ ಮಿಲ್ಸಿಗೆ ಹೋಗಿ, ಭದ್ರಾವತಿ ಪೇಪರ್ ಮಿಲ್ಸ್ 40 ವರ್ಷದ ಹಿಂದೆ ಬಹಳಷ್ಟು ಕಾಡು ಇರ್ತದೆ, ಬಹಳಷ್ಟು ಬ್ಯಾಂಬೂ ಇತ್ತು, ಬಿದಿರಿತ್ತು. ಅದನ್ನೇ ಯೂಸ್ ಮಾಡಿಕೊಂಡು ಪಾಪ ವಿಶ್ವೇಶ್ವರ ಅವರು ಶುರು ಮಾಡಿದ್ರು. ಪಾಪ್ಯುಲೇಷನ್ ಕಡಿಮೆ ಇತ್ತು ಅವಾಗ. ಇವತ್ತು ಪೂರ್ತಿ ಬಂದ್ ಆಗಿತ್ತು. 4-5 ವರ್ಷದಿಂದ ಬಂದ್ ಆಯ್ತು. ಯಾಕೆ? ಅಲ್ಲಿ ಬಿದಿರೇ ಇಲ್ಲ, ನೋ ಬಾಂಬು ಪೇಪರ್ ಪ್ರೊಡ್ಯೂಸ್ ಮಾಡೋದಕ್ಕೆ. ಅವಾಗ ಬಂದ್ ಇಟ್ಬಿಟ್ರು. ಅವಾಗ ಏನ್ ಮಾಡಿದ್ರು, ಟೆಕ್ನಾಲಜಿ ಚೇಂಜ್ ಮಾಡೋಣ. ಏನ್ ಟೆಕ್ನಾಲಜಿ? ಯುಕಲಿಪ್ಟಸ್ ಮರಗಳನ್ನ ತಂದು ಬೆಳೆಸ್ತಾರೆ. ಅಂದ್ರೆ ಇಡೀ ಈ ಪ್ರದೇಶದಲ್ಲಿ ಅವ್ರು ಅಫಾರೆಸ್ಟೇಷನ್ ಮಾಡ್ಲೇ ಇಲ್ಲ. ಈಗ ನೀವು ಬಿದಿರು ಕಡಿದ ಮೇಲೆ ಮತ್ತೆ ಬಿದಿರು ಹಾಕ್ಬೇಕಲ್ಲ, 10-12 ವರ್ಷ ತಗೋತದೆ ಅಲ್ವೇ? ಅದ್ರ ಜೊತೆಗೆ ಬೇರೆ ಬೇರೆ ಮರಗಳು ಇರ್ತವೆ, ಬೇರೆ ಸಸ್ಯ ಇರ್ತದೆ, ಬೇರೆ ಪ್ರಾಣಿಗಳು ಇರ್ತವೆ, ಹಾವು ಇರ್ತದೆ, ಇನ್ನೊಂದು ಇರ್ತದೆ. ಅವೆಲ್ಲ ಜೀವ ವೈವಿಧ್ಯ ಅನ್ನೋದು ನಾವು. ಈ ಜೀವ ವೈವಿಧ್ಯ ಇದ್ರೇ ಕಾಡು ಚೆನ್ನಾಗಿರ್ತದೆ, ಮಣ್ಣು ಚೆನ್ನಾಗಿರ್ತದೆ, ಮಾಯಿಶ್ಚರ್ ಇರ್ತದೆ, ಊಟ ಚೆನ್ನಾಗಿರ್ತದೆ, ಮೆಡಿಸಿನ್ ಬರ್ತದೆ, ಪೇಪರು ಬರ್ತದೆ. ನೀವು ಬರೇ ಪೇಪರಿಗೆ ಅಂತ ಹೇಳಿ ದೊಡ್ಡ ದೊಡ್ಡ ಗದಿಯವ್ರು ಫ್ಯಾಕ್ಟ್ರಿ ಹಾಕಿ ತ್ಯಾಜ್ಯನೆಲ್ಲ ನೀವು ನದಿಯೊಳಗೆ ಬಿಟ್ರಿ, ಇವತ್ತು ಬಂದ್ ಆಗ್ಬಿಡ್ತು. 72,000 ಹೆಕ್ಟೇರ್ ಕಾಡನ್ನ ನಾಶ ಮಾಡಿ ಅಲ್ಲಿ ಬರೀ ಯುಕಲಿಪ್ಟಸ್ ಮತ್ತೆ ಇದು ಬೆಳೆಸಿದ್ದಾರೆ, ಅಕೇಶಿಯಾ. ಹೀಗೆ ಅಲ್ಲಿ ತೀರ್ಥಹಳ್ಳಿವರೆಗೆ ಹೋಗಿದೆ. ಇದೇ ರೀತಿ ದಾಂಡೇಲಿ ಸುತ್ತಮುತ್ತ ಆಗಿದೆ. ನಾನು ಅತ್ಲಾಗಿಂದ ಬಂದನು. ಸಾವಿರಾರು ಎಕರೆ ಕಾಡು ಹೋಗಿ ಇವತ್ತು ಹ್ಯಾಂಗ್ ಮಳೆ ಬರ್ತಾ ಇತ್ತು. ಹಿಂಗೆ ರೈತರು 5ನೇ ತಾರೀಕಿಗೆ ಮಳೆ ಬರ್ತದೆ, ಮನ್ಸೂನ್ 5ನೇ ತಾರೀಕಿಗೆ ಮಳೆ ಬಂದೇ ಬರ್ತಾ ಇತ್ತು. ಅವಾಗ ಅಂದ್ರೆ ಸಾಂಪ್ರದಾಯಿಕವಾಗಿ ಪಾರಂಪರಿಕವಾಗಿ ಈ ರೈತರು ಈಗ ಜೋಳ ಬಿತ್ತೋದು, ಅಕ್ಕಿ ಬಿತ್ತೋದು, ಮುಂದೆ ಜಡಿ ಮಳೆ ಬರ್ತದೆ ಅದಕ್ಕೆ ತೊಗರಿ ಹಾಕು ಅಥವಾ ಬೇರೆ ತರಕಾರಿ ಬೆಳೆ, ಹೀಗೆ ಸಾವಿರಾರು ವರ್ಷಗಳಿಂದ ಬಾಳ್ತಾ ಬಂದಂತಹ ಒಂದು ಜನಾಂಗಗಳು, ಸಮುದಾಯಗಳು ನೆಮ್ಮದಿಯಿಂದ ಇದ್ರು. ಅವ್ರ ಹಳ್ಳಿಯೊಳಗೆ ಇರ್ತಾ ಇದ್ರು. ಇವತ್ತಿಗೂ ನಾವು ಹೇಳ್ತೀನಿ ಕೇಳಿ, ಯಾಕೆ ಪಶ್ಚಿಮ ಘಟ್ಟ ಉಳಿಬೇಕು ಅಂತಂದ್ರೆ ಲಕ್ಷಾವಧಿ ರೈತರು ಏನು ಹಳ್ಳಿಯೊಳಗಿದಾರಲ್ಲ ಅವ್ರು ನೆಮ್ಮದಿಯಿಂದಿದ್ದಾರೆ. ಯಾಕಂದ್ರೆ ಇವತ್ತು ಮನ್ಸೂನ್, ಸೌತ್ ವೆಸ್ಟ್ ಮನ್ಸೂನ್, ಅರೇಬಿಯನ್ ಸಮುದ್ರದಿಂದ ಬರುವಂತಹ ಮಳೆ ಮೋಡಗಳು ದೋ ಮಳೆ ಹೊಡಿತಾವೆ ಎಲ್ಲಿ? ಕಾಡುಗಳ ಮೇಲೆ. ಆ ಕಾಡುಗಳು ಜರಿ ಸ್ಟ್ರೀಮ್ ಆಗಿ, ಅದು ನದಿಯಾಗಿ, ನದಿ 100,000 ಕಿಲೋಮೀಟರ್ ಪ್ರದೇಶವನ್ನು ನೀರುಣಿಸಿ, ಆಮೇಲೆ ರೈತರಿಗೆ ನೀರು ಕೊಟ್ಟು ಇರಿಗೇಷನ್ ಮಾಡಿ ನಮಗೆ ಸಾಕಷ್ಟು ಊಟ ಇವತ್ತು ಸಿಗ್ತದೆ ಅಂತಂದ್ರೆ ಪಶ್ಚಿಮ ಘಟ್ಟ ಕಡೆ. ನಮ್ಮಲ್ಲಿ ಇವತ್ತು ಎಲೆಕ್ಟ್ರಿಸಿಟಿ ಇದೆ ಅಂತಂದ್ರೆ ಪಶ್ಚಿಮ ಘಟ್ಟ ಕಡೆ. ನಮ್ಮ ನೆಮ್ಮದಿಯ ಬದುಕಿಗೆ ಪಶ್ಚಿಮ ಘಟ್ಟ ಎಷ್ಟು ಅನಿವಾರ್ಯವಾಗಿದೆ? ಬಹಳ ಅನಿವಾರ್ಯವಾಗಿದೆ. ಅದು ಇಲ್ಲದೆ ಇದ್ರೆ ನಾವು ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೆಂಗೆ ಸರ್? ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇವತ್ತು ರಾಜಸ್ಥಾನ್ ಬಿಟ್ರೆ ಸೆಕೆಂಡ್ ಎರಿಡ್ ಲ್ಯಾಂಡ್, ಅಂದ್ರೆ ಪೂರ್ತಿ ಬರ ಅಂತಲ್ಲ,
ಅಂತ ಜಮೀನು ಭಾಳ ಇದೆ. ಬಿಜಾಪುರದ ಬಯಲ್ಸೀಮೆ, ಬಯಲುಸೀಮೆ, ಬಿಜಾಪುರ ಆಗ್ಲಿ, ಆಮೇಲೆ ಯಾದಗಿರಿ ಆಗ್ಲಿ, ಗುಲ್ಬರ್ಗ ಆಗ್ಲಿ, ರಾಯಚೂರ್ ಆಗ್ಲಿ, ಅನೇಕ ಕಡೆಗಿರ್ತದೆ. ಅಲ್ಲಿ ಈಗ ಕೃಷ್ಣಾ ನದಿ ಮಹಾಬಲೇಶ್ವರ ಒಳಗೆ ಹುಟ್ಟಿ, ಮಹಾರಾಷ್ಟ್ರ ಒಳಗೆ ಹುಟ್ಟಿ, ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ, ಬಿಜಾಪುರಕ್ಕೆ ಬಂದು, ಅಲ್ಲಿಂದ ರಾಯಚೂರವರೆಗೆ ಬಂದು, ಅಲ್ಲಿಂದ ಬೆಂಗಾಲಿ ಹೋಗಿ ಸೇರ್ತದೆ. ವಿಚಾರ ಮಾಡಿ, ಅದು ಪಶ್ಚಿಮ ಘಟ್ಟ ಎಷ್ಟೆಲ್ಲ ಬರ್ತದೆ. ಓಕೆ, ಈಗ ನಾವು ಅಲ್ಲಿ ಕಾಡು ಹಾಳು ಮಾಡೋದ್ರಿಂದ, ಈಗ ಇದೇ ನಮ್ಮ ಗಡ್ಕರಿ ಅವ್ರ ಪಿ ಆಗಿ ನಾವು ಮಾತಾಡ್ತಿದ್ದೇವೆ. ಅಲ್ಲ ಸರ್, ನೀವು ಲಕ್ಷಾವಧಿ ಗಿಡ ಕಡಿತಾ ಇದ್ದೀರಿ, ರೋಡ್ ವೈಡ್ನಿಂಗ್ ಮಾಡ್ತಾ ಇದ್ದೀರಿ, ಕಾರ್ಗಳು ಯಾಕಷ್ಟು ಕಾರ್ಗಳು ಬೇಕು, ಅಷ್ಟು ರೋಡ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲಿ ಕಲಿಬೇಕು? ಅವರು ಬಾಟನಿಯಲ್ಲಿ ಕಲಿಬೇಕು, ಬಯಾಲಜಿಯಲ್ಲಿ ಕಲಿಬೇಕು, ಝುವಾಲಜಿ, ನಮ್ಮ ಜೀವನ ಹೇಗೆ ವಿಕಾಸ ಬಂತು, ಹೇಗೆ ಸಿವಿಲೈಸೇಷನ್ ಶುರು ಆಯ್ತು. ಕಾಡು ಬರೇ ಒಂದು ಪ್ರಾಣಿ ಮತ್ತೆ ಮರ ಅಂತ ತಿಳ್ಕೊಬೇಡ್ರಿ. ಕಾಡು ನಮಗೆ ಇಡೀ ನಾಗರಿಕತೆಯನ್ನು ಕೊಟ್ಟದ್ದು. ಕಾಡು ನಮಗೆ ಪೇಪರ್ ಕೊಟ್ಟದ್ದು, ಎಲೆಕ್ಟ್ರಿಸಿಟಿ ಕೊಟ್ಟದ್ದು, ಮೆಡಿಸಿನ್ ಕೊಟ್ಟದ್ದು, ಆಕ್ಸಿಜನ್ ಕೊಟ್ಟದ್ದು, ಊಟ ಕೊಟ್ಟದ್ದು, ಇದೆಲ್ಲ ನಮ್ಗೆ ಕಾಡು ಕೊಡ್ತದೆ. ಅದಕ್ಕೆ ಅರಬ್ಬಿ ಸಮುದ್ರದಿಂದ 1600 ಕಿಲೋಮೀಟರ್ ವರೆಗೆ ಇದನ್ನು ವಿಚಾರ ಮಾಡ್ಬೇಕು ನಾವು. ಆವಾಗ ಇಲ್ಲ ಸರ್, ನಮ್ಮಲ್ಲಿ GDP ಬೇಕು ಅಂತ ಪಿ ಎ ಅವರು, ನಮ್ಮಲ್ಲಿ GDP ಬಹಳ ಕಡಿಮೆ ಇದೆ, ಬೇರೆ ದೇಶಕ್ಕೆ ಅಂದ್ರೆ GDP ಎಲ್ಲ ಇಲ್ಲಿ ಜನರಿಗೆ ಊಟ ಸಿಗೋದಿಲ್ಲ, ನೀರು ಸಿಗಲ್ಲ, GDP ನೋಡಿ ಏನ್ ಮಾಡ್ತೀರಿ? ನಾ ಹೇಳೋದು, ನಿಮ್ಗೆ ನೀರ್ ಬೇಕು, ಊಟ ಬೇಕು, ನೆಮ್ಮದಿಯಿಂದ ಬದುಕ್ಬೇಕಲ್ಲ ನೀವು. ಬರೀ GDP ದುಡ್ಡಿದೆ. ಅದಕ್ಕೆ ಅಮೆರಿಕನ್ ಮೂಲ ಭಾಷೆಯೊಬ್ಬರು ಹೇಳಿದ, ರೆಡ್ ಅಂಡ್ ಮನ್, ವೆನ್ ದ ಲಾಸ್ಟ್ ಟ್ರೀ ಇಸ್ ಕಟ್, when the last stream is dead, and when the last fish is caught, we will realize we can't eat money at all. True. Wonderful. Very true. When the last tree is cut, the last fish is killed, and the last stream is poisoned. ನೀರು ಆವಾಗ ನಮ್ಗೆ ಅರ್ಥ ಆಗ್ತದೆ ನಾವು ದುಡ್ಡು ತಿನ್ಲಿಕ್ಕಾಗಲ್ಲ. ಈ ಅಭಿವೃದ್ಧಿ ಅನ್ನೋದು ಅಲ್ಲಿಗೆ ನಮ್ಮನ್ನ ತಗೊಂಡು ಹೋಗ್ತಿದೀಯಾ? ಇಲ್ಲಿವರೆಗೆ ಒಯ್ತಾ ಇದೆ ಇದು. ನೋಡಿ ನೀವು ಇದನ್ನು, ನಾನು ಇದು ಅನುಮಾನನೇ ಇಲ್ಲ ನನಗೆ. ನಾವು ಎಷ್ಟು ಬೆಳೆಸ್ತಾ ಇದ್ದೇವೋ ಅಷ್ಟು ಹಾಳಾಗ್ತಾ ಇದೆ. ಎಷ್ಟು ಬೆಳವಣಿಗೆ ಪ್ರಗತಿ ಅಂತೇವಲ್ಲ, ಎಲ್ಲ ಸುಳ್ಳು. ಈಗ ನಾವು AI ಬಗ್ಗೆ ಮಾತಾಡ್ತಾ ಇದ್ದೀವಿ. AI ಬಗ್ಗೆ ಏನಿದೆ? AI ನಮಗೆ ಮಣ್ಣು ಕೊಡ್ತದ, ಹುಲ್ಲು ಕೊಡ್ತದ, ನೀರು ಕೊಡ್ತದ, ಮಳೆ ಕೊಡ್ತದ, ಸಮುದ್ರ ಕೊಡ್ತದೆ, ಏನು ಕೊಡ್ತದೆ? AI ನಿಮ್ಮ ಪಾಸಿಬಿಲಿಟೀಸ್. ಈಗ ಪ್ರಕೃತಿಯ ನಾಶಕ್ಕೆ ಅಥವಾ ಪರಿಸರದ ನಾಶಕ್ಕೆ ವಿಜ್ಞಾನ ಕಾರಣ ಅನ್ನೋದು ಪರಿಸರ ತಜ್ಞರ ವಾದ ಆದ್ರೆ, ಅದಕ್ಕೆ ಪರಿಹಾರನೂ ವಿಜ್ಞಾನನೇ ಕಂಡುಕೊಳ್ಳೋದು. ಇಲ್ಲ ವಿಜ್ಞಾನ ಪ್ರತಿಯೊಂದಕ್ಕೂ ವಿಜ್ಞಾನ ಅಲ್ಲ. ಈಗ ವಿಜ್ಞಾನ ಅದ್ರೊಳಗೆ ಇದೆ. ವಿಜ್ಞಾನ ಫಾರ್ ಇನ್ಸ್ಟೆನ್ಸ್, ವಿಜ್ಞಾನಕ್ಕೆ ನಾನು ಹೆಚ್ಚು ಮಹತ್ವ ಕೊಡ್ತೇನೆ, ಇಲ್ಲಂತಲ್ಲ. ಆದ್ರೆ ವಿಜ್ಞಾನ ಬೇರೆ, ತಾಂತ್ರಿಕ ಇದು ಬೇರೆ. ಈಗ ತಾಂತ್ರಿಕ ಅಂತಂದ್ರೆ ಏನು? ತಾಂತ್ರಿಕ ಶಿಕ್ಷಣ, ಟೆಕ್ನಾಲಜಿ, ಎಲೆಕ್ಟ್ರಾನಿಕ್ ಡೆವಲಪ್ಮೆಂಟ್, ಪ್ರೊಡಕ್ಷನ್ ಹ್ಯಾಂಗ್ ಮಾಡೋದು, ಇದು ಪ್ರಿಸಿಷನ್ ವರ್ಕ್, ಇದು ಲೇಟ್ ಮೇಲೆ ಇದು ಕರೆಕ್ಟ್ ಆಗಿ ಅಷ್ಟಕ್ಕೆ ಏನ್ ಮಾಡೋದು ಕರೆಕ್ಟ್ ಇದೆ ಇರುತ್ತಲ್ಲ. ಇದು ಇಲ್ದೇನೆ ನಾವು ಬದುಕ್ತಿದ್ವಲ್ಲ, ಅಂದ್ರೆ ಇದು ಇಲ್ದೇನೆ ಬೇರೆನೂ ಮಾಡ್ತಿದ್ರಲ್ಲ ಮುಂಚೆ. ಈಗ ಅದ್ರ ಪರ್ಫೆಕ್ಷನ್ ಮಾಡಿ. ಈಗ ಕಾರುಗಳು ಇದಾವೆ ಅಂತ ತಿಳ್ಕೊಳ್ಳಿ, ಒಳ್ಳೆ ಕಾರು. ನೀವು ಕಾರನ್ನ ಹವೆ ಮೇಲೆ ಅಥವಾ ನೀರ್ ಮೇಲೆ ನಡೆಸುವಂತ ಕಾರ್ ಮಾಡಿದ್ರೆ ದಟ್ಸ್ ಎ ಗ್ರೇಟ್ ಸೈಂಟಿಫಿಕ್ ಡೆವಲಪ್ಮೆಂಟ್. ಸೇಮ್ ಪೆಟ್ರೋಲೇ ಮತ್ತೆ ಡೀಸೆಲ್ನೇ ಯೂಸ್ ಮಾಡಿ ನೀವು ಬೆಳೆಸ್ತಾ ಇದ್ರೆ, ಅಥವಾ ಎಲೆಕ್ಟ್ರಿಸಿಟಿ ಬೇಕು ಅಂತ ತಿಳ್ಕೊಳ್ಳಿ, ಎಲೆಕ್ಟ್ರಿಸಿಟಿ ನೀವು ಯೂಸ್ ಮಾಡ್ಬೋದು ಕಾರ್ಗೆ, ಮೋಟರ್ ಸೈಕಲ್ ಮೇಲೆ, ಓಕೆ. ಅದ್ರದ್ದು ಬ್ಯಾಟ್ರಿ ಏನಿದೆ, ಲಿಥಿಯಂ ಬೇಕಾಗ್ತದೆ, ಅದು ಬಹಳ ಪಾಯ್ಸನಸ್. ಅದನ್ನ ಎಲ್ಲಿ ಹಾಕ್ತೀರಿ? ಎಲ್ಲಿ ಸಿಗ್ತದೆ ಅದು? ಈಗ ಮಂಡ್ಯ ಹತ್ರ ಸಿಗ್ತದೆ ಅಂತ ತೊಂದರೆ ಹೇಳ್ತಾ ಇದ್ದಾರೆ. ಹೇಗೆ ಅದು ಬಹಳ ಪಾಯ್ಸನಸ್. ಅದನ್ನ ಹೇಗೆ ತ್ಯಾಜ್ಯವನ್ನು even the electric vehicles are not safe for human being. ಈಗ ನೋಡಿ, ಈಗ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಮತ್ತೆ ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಹೌದು, ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಮತ್ತೆ ಕಬ್ಬಿಣ ಬೇಕು, ಅದಕ್ಕೆ ಮತ್ತೆ ಅಲ್ಯೂಮಿನಿಯಂ ಬೇಕು, ಮತ್ತೆ ರಬ್ಬರ್ ಬೇಕು. ಈಗ ನಿಮ್ಮ ರಬ್ಬರ್ ಟೈರ್ ಟ್ಯೂಬ್ ಬೇಕಲ್ಲ. ಈಗ ಬರೇ ಪೆಟ್ರೋಲ್ ಡೀಸೆಲ್ ಅಷ್ಟೇ ಅಲ್ಲ, ಅದನ್ನು ಕಾಡು ಕಡಿಬೇಕಲ್ಲ, ಮತ್ತೆ ನೀವು ಮತ್ತೆ ಕಬ್ಬಿಣ ಬೇಕಲ್ಲ. ಕಬ್ಬಿಣ ನೀವೇನ್ ಪ್ಲಾಸ್ಟಿಕ್ ಇಂದ ಕಾರ್ ಮಾಡಲ್ಲ, ಕಬ್ಬಿಣ ಬೇಕು, ಅಲ್ಯೂಮಿನಿಯಂ ಸ್ವಲ್ಪ ಬೇಕು, ತಾಮ್ರ ಸ್ವಲ್ಪ ಬೇಕು. ಇವನ್ನೆಲ್ಲ ಬೇಕು ಅಂತಂದ್ರೆ ಮತ್ತೆ ಕಾಡಿಗೆ ಹೋಗ್ಬೇಕು, ಅದರ ತೆಗಿಬೇಕು, ಮತ್ತೆ ನಿಮಗೆ ಎಲೆಕ್ಟ್ರಿಸಿಟಿ ಬೇಕು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ. ಈಗ ಜಪಾನ್ ನಲ್ಲಿ ಏನಾಗಿದೆ, ಅವ್ರ ಕಡೆ ಹೆಚ್ಚು ಲ್ಯಾಂಡ್ ಇಲ್ಲ, ಹೆಚ್ಚು ಫಾರೆಸ್ಟ್ ಇಲ್ಲ. ಅವ್ರಿಗೆ ನಾವು ಲ್ಯಾಂಡ್ ಕೊಟ್ಟಿದ್ದೇವೆ, ಅವರೆಲ್ಲ ಬೇರೆ ಬೇರೆ ಅಸೆಂಬ್ಲಿ ಲೈನು, ಏನು ಕಾರ್ಗಳು ಮಾಡ್ತಿದ್ದಾರೆ ಇಲ್ಲಿ ಅಂತ. ಎಷ್ಟು ಮಾಡ್ತಿದ್ದಾರೆ ಅವರು? ಅವ್ರಿಗೆ ಜಾಗ ಇಲ್ಲ ಮಾಡೋದಕ್ಕೆ.
ಹೌದು. ಜಪಾನ್. ಆದ್ರಿಂದ ನಾವು ಜಪಾನಿಗೆ ಹೇಳ್ಬೇಕಾಗಿದೆ, ಒಮ್ಮೆ ಸತಿ ಹೇಳ್ಬೇಕಂತ ಅನಿಸ್ತದೆ. ಅಲ್ಲಪ್ಪ ಬೇಡ, ನೀವು ಆ ಥರ ಕುರೋಸಾವಾ ಅವೆಲ್ಲ ಗ್ರೇಟ್ ಫಿಲ್ಮ್ ಮೇಕರ್ಸ್, ಅಕಿರಾ ಕುರೋಸಾವಾ ಮ್ಯಾಗ್ನಿಫಿಷೆಂಟ್, ಎಂತೆಂಥ ಫ್ಯಾಂಟಾಸ್ಟಿಕ್ ಫಿಲ್ಮ್ ಮಾಡಿದ್ರು. ಅವನು ಲಾಸ್ಟ್ ಫಿಲ್ಮ್ ಒಂದು ಡ್ರೀಮ್, ಪರಿಸರದ ಮೇಲೆ ಇತ್ತು, ಅಕಿರಾ ಕುರೋಸಾವಾ ಅಂತ. ನನಗೆ ಅವನು ನೆನಪಾಗೋದು. ನಾನು ಕೆಳಗೇರಿ ನೋಡಿದಾಗ ಇಲ್ಲೇ ನಾನು ಆತ್ಮ ಹುಟ್ಟಿದೆ ಅಂತ ಅನ್ಸುತ್ತೆ. ನಿಜವಾಗಿ ನನಗೆ ಆ ಕುರೋಸಾವಾ ಡ್ರೀಮ್, ಮೈ ಲೇಕ್ಸ್, ಮೈ ವಾಟರ್ ಬಾಡೀಸ್ ಆರ್ ಮೈ ಸೋರ್ಸ್ ಆಫ್ ಲೈಫ್ ಹೇಳೋದು. ಸೊ ನೀವು ಇದು ಅದರಿಂದ ಹೇಳೋದು, ಫಿಲ್ಮು, ಥಿಯೇಟರ್, ಲಿಟ್ರೇಚರ್, ಪೋಯೆಟ್ರಿ ಇವೆಲ್ಲ ನಮ್ಮ ಪರಿಸರದಿಂದ ಹುಟ್ಟಿದ್ದು. ನೀವು ಯಾರ್ದೋ ಪೋಯಿಟ್ ಇರ್ತೀವಿ, ರೂಮಿ ಅಮೇಝಿಂಗ್, ಖಲೀಲ್ ಗಿಬ್ರಾನ್, ಅಲ್ಲಿ ಆ ಮರದಡೆ ಅಲ್ಲಿ ನಲ್ಗಾವೆ ಒಂದಿರಲು, ರೊಟ್ಟಿಯನ್ನು ತುಳುಕು ಕುಡಿಕೆಯಲ್ಲಿಯೇ ಮಧುವು, ನೀ ನನ್ನ ಬಳಿ ಕುಳಿತು ಪಾಡಲ ಕಾಡಾದರೆ ಏನಿದೆ ಸಗ್ಗ ಸುಖ ಏನಂತೆ ಗಿಬ್ರಾನ್ ಹೇಳಿದ್ದು. ಎಷ್ಟು ಬ್ಯೂಟಿಫುಲ್ ಆಯ್ತಾ. ಅಲ್ಲಿ ಆ ಮರದಡೆಯಲ್ಲಿ ನಲ್ಗಾವೆ ಒಂದಿರಲು, ನಲ್ಗಾವೆ ಅಂತಂದ್ರೆ ಒಂದು ಸ್ಟ್ರೀಮು, ಅಲ್ಲಿ ಆ ಮರದಡೆಯಲ್ಲಿ ನಲ್ಗಾವೆ ಒಂದಿರಲು, ರೊಟ್ಟಿಯನ್ನು ತುಣುಕು ಕುಡಿಕೆಯಲ್ಲಿಯೇ ಮಧುವು, ಒಂದು ಕುಡಿಕೆಯಲ್ಲಿ ಮಧು, ರೊಟ್ಟಿ ತುಣುಕು, ನೀ ನನ್ನ ಬಳಿ ಕುಳಿತು ಪಾಡಲಹ, ನೀ ನನ್ನ ಬಳಿ ಕುಳಿತು ಹಾಡಿದ್ರೆ ಅದೇ ಸಂಕ ಸುಖ ನನಗೆ. ಎಷ್ಟ ನೋಡಿ, ಆನೆಸ್ಟ್, ಇಟ್ ಗಿವ್ಸ್ ಅಸ್ ಪೋಯೆಟ್ರಿ ಅಲ್ವಾ. ಲಾರ್ಡ್ ಬ್ಯಾರನ್ ಹೇಳಿದ್ರು, ಐ ಡೋಂಟ್ ಲೈಕ್ ದ ಮ್ಯಾನ್, ಐ ಲೈಕ್ ದ ನೇಚರ್ ಮೋರ್ ಅಂತ. ಅಂದ್ರೆ ಅವನು ಒಂದು ಪೋಯೆಟ್ರಿ ಒಳಗೆ ಹೇಳ್ತಾನೆ, ಒಂದು ಪೋಯಮ್ ಒಳಗೆ, not that I hate man more, but I love nature more. So ಇವನ್ನೆಲ್ಲ ಹೇಗೆ ಬಂತಿದು ವಿಚಾರ ಮಾಡಿ. ಕುವೆಂಪು, ಬೇಂದ್ರೆ, ಪಾತರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ, ಹೆಸರು ಹಚ್ಚಿ ಚುಚ್ಚಿ, ಅರಿಶಿನ ಕುಂಕುಮ ಚುಚ್ಚಿದಂಗೆ. ಸೊ ನಮ್ಮಲ್ಲಿ ಈ ರೀತಿಯ ಅನೇಕ ಪಂಥಗಳು, ಅನೇಕ ಜಾತಿ ಏನಿವೆ, ಇವು ಗ್ರೇಟ್ ನಮಗೆ ನಾಲೆಜ್ ಕೊಡ್ತವೆ. ಲ್ಯಾಂಗ್ವೇಜಸ್ ಗಿವ್ ಅಸ್. ಅರೆ ಇಲ್ಲಿಂದ ಒಂದು 20-40 ಕಿಲೋಮೀಟರ್ ಹೋದ್ರೆ ತಮಿಳು ಮಾತಾಡ್ತಾರೆ, ನಮ್ಮ ಕಡೆಗೆ ಕಾಶ್ಮೀರ ಉರ್ದು ಮಾತಾಡ್ತಾರೆ, ನಮ್ಮ ಕಡೆಗೆ ಮರಾಠಿ ಮಾತಾಡ್ತಾರೆ. ಲ್ಯಾಂಡ್ ಇದು. ನನಗೆ ಇದೇ ಹೇಳಿದ್ದು, ದಿಸ್ ಈಸ್ ಅ ಲ್ಯಾಂಡ್ ಆಫ್ ಅಮೇಝಿಂಗ್ ಅಪರ್ಚುನಿಟೀಸ್ ಅಂತ ನಮ್ಮ ಇವರು ಮಹಾಲೆ. Amazing opportunity. What kind of food, what kind of language, what kind of religions, what an amount of knowledge you have. You produce that in the films and theatre. Wow. You produce that. What a script. India is the greatest script. So ಇದು ನಮಗೆ ಅರ್ಥ ಆಗಬೇಕು. Okay. So according to you, ಹಿಮಾಲಯಕ್ಕೂ, ಹಿಮಾಲಯದ ಬೆಟ್ಟಗಳಿಗೂ, ಹಿಮಾಲಯ ಶ್ರೇಣಿಗಳಿಗೂ, ಪಶ್ಚಿಮ ಘಟ್ಟಗಳಿಗೂ ಇರೋ ವ್ಯತ್ಯಾಸ ಏನು? ಹಿಮಾಲಯ is much earlier. ಪಶ್ಚಿಮ ಘಟ್ಟ much older. ಮತ್ತೆ ಹಿಮಾಲಯದೊಳಗೆ ಆದಂಥ ಇಲ್ಲಿ ಪಶ್ಚಿಮ ಘಟ್ಟದೊಳಗೆ ಹೇಗೆ 70-80 ಮಿಲಿಯನ್ ಇಯರ್ಸ್ ಹಿಂದೆ ಒಂದು ಹುಟ್ಕೋತು ಎರಪ್ಷನ್ ಆಗಿ, ಅದು ಹಿಮಾಲಯ ಹಂಗಾಗಿಲ್ಲ. ಹಿಮಾಲಯ ಎತ್ತರಕ್ಕೆ ಏರ್ತಾ ಹೋಯ್ತು. ಬಿಕಾಸ್ ಅಲ್ಲಿ ಪ್ರೆಷರ್ಸ್ ಆ ಥರ ಎಲ್ಲ ಬೆಳೀತಾ ಹೋಯ್ತು. ಮತ್ತೆ ಅಲ್ಲಿ ಹುಟ್ಟಿದಂಥ ನದಿಗಳು 3, ಬ್ರಹ್ಮಪುತ್ರ, ಆಮೇಲೆ ಗಂಗಾ, ಇನ್ನೊಂದು ಯಾವುದೋ ಇದೆ. ದೇ ಆರ್ ಅಮೇಝಿಂಗ್ ರಿವರ್ಸ್. 45% ಆಫ್ ನಮ್ಮ ಲ್ಯಾಂಡ್ ಅನ್ನ ಇರಿಗೇಟ್ ಮಾಡ್ತಾವೆ, ದುಡ್ಡು ಕೊಡ್ತಾವೆ. ಅಲ್ಲಿ ಕೂಡ ನಾವೀಗ ಸುಮಾರು 100 ಕಿಲೋಮೀಟರ್ ಹಿಂದೆ ಹೋಗಿದೆ ಗಂಗೋತ್ರಿ. ಅಲ್ಲಿ ಕೂಡ ಒಂದು ಗ್ಲೋಬಲ್ ವಾರ್ಮಿಂಗ್ ಶುರು ಆಗಿದೆ. ಈಗ ಒಂದು 3-4 ವರ್ಷದ ಹಿಂದೆ ಪಾಕಿಸ್ತಾನಕ್ಕೆ ಪೂರ್ತಿ ಪಾಪ ಸಿಂಧೂ ನದಿ ಎಷ್ಟು ಹಾಳು ಮಾಡಿದ್ರು, ಜನ ಸತ್ರು, ಎಲ್ಲ ಸತ್ರು, ಎಂಟೈರ್ ನೀರೊಳಗೆ ಮುಳುಗೋಯ್ತು. ಅವರು ಜನನೇ ಅಲ್ಲ. ಈ ನಮ್ಮಲ್ಲಿ ಹೇಗೆ ಒಂದು ಪೊಲಿಟಿಕ್ಸ್ ಹುಟ್ಟಬೇಕು ಅಂತಂದ್ರೆ ನಮ್ಮ ನೇಬರ್ಸು ಒಳ್ಳೆಯವರಿರ್ಬೇಕು. ಈ ಪಾಕಿಸ್ತಾನ ನಮ್ಮ ಅರೆ ಹೇಗೆ ಅವರೆಲ್ಲ ಮುಂಚೆಯಲ್ಲೇ ಇದ್ರು. 40-45 ನಾನು ಒಂದು 75 ವರ್ಷದ ಹಿಂದೆ ಎಲ್ಲೇ ಇದ್ದವ್ರು ಅವರು. ನಮ್ಮ ಭಾರತದಲ್ಲಿ ಎಲ್ಲರೂ ಹಿಂದೂಗಳೇ. ನೀವು ಹಿಂದೂಗಳೇ. ಅಲ್ಲಿ ಮುಸ್ಲಿಮ್ರು, ಕ್ರಿಶ್ಚಿಯನ್ ಅನ್ನೋದಿದ್ದಿಲ್ಲ. ಈಗ ಏನೋ ನೋಡ್ಬೇಕಿದ್ರಿ ಅಥವಾ ಏನೋ ಕನ್ವರ್ಟ್ ಮಾಡಿದ್ದಾರೆ. ಸೊ ಇದನ್ನ ವಿಚಾರ ಮಾಡಿದಾಗ ನಿಮ್ ಪಾಲಿಟಿಕ್ಸ್ ಚೇಂಜ್ ಆಗ್ತದೆ, ನಿಮ್ ವಿಚಾರ ಚೇಂಜ್ ಆಗ್ತವೆ, ಪ್ರಗತಿ ಚೇಂಜ್ ಆಗ್ತದೆ. ಸರ್ ಅಲ್ಲಿ ಎಲ್ಲಿ ಪಾಲಿಟಿಕ್ಸ್ ಉಟ್ಕೊಳ್ಳುತ್ತೆ ಸರ್? ಹಾಗಾದ್ರೆ ಎಲ್ಲರೂ ಒಳ್ಳೆಯವರಾಗ್ಬಿಟ್ರೆ ಇರೋಣ ಅಂತ ಹೇಳ್ತಾ ಇರೋದು. ಈಗ ನೀವು ಆ ರೀತಿ ಇರೋಣ, ಆ ರೀತಿ ವಿಚಾರಗಳು ಬರ್ಬೇಕು. ಹೌದು. ಈಗ ನಮ್ಗೆ ಪಗಾಡಿಕರ್ ಅಂತ ಒಬ್ರು ಹೇಳಿದ್ರು,
there were no Muslims about 500 to 600 years ago. Most of them are Hindus and they all know it. ಹೌದು. But there is another community, not more. They will be very, very, against you because you have ಒಂಥರ ಅವ್ರಿಗೆ kept them away for a long time. ಈ ಮನೆಯೊಳಗೆ ಬರ್ಲಿಕ್ಕೆ ಕೊಡ್ತಿದ್ದಿಲ್ಲ, ಅವ್ರಿಗೆ ನೀರು ಕೊಡ್ತಿರ್ಲಿಲ್ಲ. ಅವ್ರ ಹಾಗೆ ಇದೆ ಪಾಪ, ಆ ಥರ ನಾವು ನೋಡ್ಕೊಂಡಿದ್ದೇವೆ. ಹೌದು. ಆದ್ರೆ ನಮಗೆ ಈ ರೀತಿ ಅದರಿಂದಲೇ ನಾ ಏನು ಹೇಳೋದು, ಈ ನಮ್ಮ ಒಂದು 75 ವರ್ಷದ ಹಿಂದೆ ಏನು ಸ್ವಾತಂತ್ರ್ಯ ಸಿಕ್ತು, 75 ವರ್ಷ ಬಹಳ ದೊಡ್ಡದಲ್ಲ. ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಒಂದು ಬೆಳವಣಿಗೆಯಲ್ಲಿ ಈ ವಿಕಾಸಗೊಂಡಂತಹ ಜೀವನ ನಮ್ಮ ದೇಶದಲ್ಲಿ ಅಥವಾ 75 ವರ್ಷ ಇಸ್ ನಥಿಂಗ್ ಇಂಥ ದೊಡ್ಡ ದೇಶಕ್ಕೆ. ಇನ್ನೂ ಹೋಗ್ಬೇಕು ಅನ್ನಿಸ್ತದೆ ನನಗೆ. ಇದ್ರೊಳಗೆ ಎಷ್ಟೋ ಜನ ಸಾಯ್ತಾರೆ, ಎಷ್ಟೋ ಜನ ಮುಗ್ತಾರೆ. ಪ್ರಗತಿ ಅಂತ ಹೋಗೋ ಜನನ ಬೇರೆ ಇದ್ದಾರೆ, ಪಾರ್ಟಿಗಳೇ ಬೇರೆ ಇದಾವೆ. ಬೇಡಪ್ಪ ಅಂತ ತಿನ್ನೋರು ಎಷ್ಟೋ ಜನ ಇದ್ದಾರೆ. ನಾನು ಒಂದೇ ಒಂದು ಕೇಳ್ಬೇಕಂತಿದ್ದೀನಿ. ಮೇ ಬಿ ಸ್ವಲ್ಪ ಅದು ಈಗ ನಾವು ಬಡತನ ಅಂತೀವಿ. ಓಕೆ, ಬಡತನ ಅಂತಂದ್ರೆ ಹಂಗರ್ ಅಲ್ಲ, ಹಸಿವೆ ಅಲ್ಲ. ಬಡತನ ಅಂತಂದ್ರೆ ಮಟೀರಿಯಲ್ ಲೆಸ್ ಮಟೀರಿಯಲ್. ಈಗ ಕಾರ್ ಇಲ್ಲ, ಫೋನ್ ಇಲ್ಲ ಅಂತ ತಿಳ್ಕೊಳ್ಳಿ. ಫೋನ್ ಒಂದು ಕಮ್ಯುನಿಕೇಶನ್ ಡೆವಲಪ್ಮೆಂಟ್ ಅಷ್ಟೇ, ಫೋನ್ ಇರಲಿ. ಈ ಬಡತನ ಎಕ್ಸೆಪ್ಟ್ ಮಾಡಿದ್ರೆ ಏನು ತಪ್ಪದೆ? ಈಗ ನಾವು ಏನು ಪ್ಯಾಂಟು ಅಂತ ಹಾಕಿದೆ, ನನಗೆ ಸಾದಾ ಪ್ಯಾಂಟ್ ಅಂತೀವಿ, ಅಥವಾ ಅದನ್ನು ಹಾಕಿದ್ರೆ ನನಗೇನು ಮನಸ್ಸು ಓಡಲ್ವಾ? ಅಥವಾ ನನಗೇನು ಪ್ರೀತಿ ಮಾಡ್ಬೇಕು ಅನ್ಸಲ್ವಾ? ನನಗೆ ಏನು ದೊಡ್ಡ ಪ್ಯಾಂಟು ಶರ್ಟು ಕಾರ್ ಒಳಗೆ ಬಂದವ್ರಿಗೆ ಪ್ರೀತಿ ಮಾಡಬೇಕು ಅಥವಾ ಅವ್ರಿಗೆ ದೊಡ್ಡ ಅನಿಸ್ತದ? ವಿಚಾರ ಮಾಡ್ಬೇಕಂದ್ರೆ ಇದು ಅಂದ್ರೆ ಪ್ರಗತಿ ಏನು ಅಂತ ಗೊತ್ತಾಗ್ತದ. ವಾಟ್ ಈಸ್ ಡೆವಲಪ್ಮೆಂಟ್? ಇಟ್ ಈಸ್ ನಾಟ್ ಮಟೀರಿಯಲಿಸ್ಟಿಕ್ ಡೆವಲಪ್ಮೆಂಟ್, ಕಲ್ಚರಲ್ ಡೆವಲಪ್ಮೆಂಟ್. ಮಟೀರಿಯಲಿಸ್ಟ್ ಡೆವಲಪ್ಮೆಂಟ್ ಈಸ್ ನಮ್ಮ ಥಾಟ್ಸ್ ಡೆವಲಪ್ ಆಗಬೇಕು, ಖಂಡಿತ ನಾವು ಡೆವಲಪ್ ಆಗಬೇಕು. ಎಕ್ಸಾಕ್ಟ್ಲಿ. ಯಾವಾಗ ನಿಮ್ಮ ಮನಸ್ಸು ಡೆವಲಪ್ ಆಗುತ್ತೆ, ವಿಚಾರ ಡೆವಲಪ್ ಆಗ್ತದೆ, ಇಮ್ಯಾಜಿನೇಷನ್ ಬೆಳೀತದೆ, ಆವಾಗ ಯು ವಿಲ್ ಲಿವ್ ಮಚ್ ಬೆಟರ್. ಇಫ್ ಯು ಥಿಂಕ್ ನಮ್ಮಲ್ಲಿ ಏನಾಗಿದೆ ಇದೆ, ಅನ್ಫಾರ್ಚುನೇಟ್ಲಿ ನಮ್ಮ ಪಾಲಿಟಿಕ್ಸ್ ಒಳಗೆ ಆ ಜನ ಇದ್ದಾರೆ. ಮಟೀರಿಯಲ್ ಡೆವಲಪ್ಮೆಂಟ್ ಎಲ್ಲ ಇದೆ. ಎಷ್ಟು ಯಾರು ಬಡತನ ಏನು ತಪ್ಪದೆ? ನಾವೆಲ್ಲ ಧಾರವಾಡನಲ್ಲಿ ಇದ್ದಾಗ ನಮ್ಮ ಮನೆಯೊಳಗೆ ಎಲೆಕ್ಟ್ರಿಸಿಟಿ ಇರ್ತಿದ್ದೆ, ನಾವು ಲ್ಯಾಂಪ್ ಕೆಳಗೆ ಓದ್ತಾ ಇದ್ವಿ. ಬಡತನ ಅಂತಲ್ಲ, ಅವಾಗ ಆ ಡೆವಲಪ್ಮೆಂಟ್ ಇದ್ದಿಲ್ಲ. ಅವಾಗ ಎಲ್ಲರ ಮನೆಗೂ ಎಲೆಕ್ಟ್ರಿಸಿಟಿ ಕೊಡ್ತಿರ್ಲಿಲ್ಲ. ಎಷ್ಟು ಆ ರೀತಿ ಜನ ಇದ್ದಾರೆ ಅಲ್ವಾ? ಇದನ್ನು ವಿಚಾರ ಮಾಡ್ಬೇಕಲ್ಲ ನಾವು. ಆದ್ರೆ ನಾವು ನಮ್ಮ ದೇಶ ಬಡ ದೇಶ ಅಂತ ಅಕ್ಸೆಪ್ಟ್ ಮಾಡ್ಕೊಂಡು ಹಂಗೆ ಇದ್ಬಿಟ್ಟಿದ್ರೆ ನಾವು ಪ್ರಪಂಚದಲ್ಲಿ ಇಷ್ಟು ಮುಂದುವರಿತಾ ಇರ್ಲಿಲ್ವಲ್ಲ ಸರ್? ಮುಂದುವರಿಯೋದಂದ್ರೆ ಏನು? ಇವತ್ತೇನು ಮುಂದುವರೆದಿದ್ದೇವೆ? ನಮ್ಮ ಜಗತ್ತೊಳಗೆ ಏನು ಇವತ್ತು ಯುದ್ಧಗಳಾಗ್ತಾ ಇದ್ದಾವೆ. ಹೌದು. ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗ್ತಾ ಇದೆ. ಹೌದು. ಪ್ಯಾಲೆಸ್ಟೈನ್ ಮತ್ತು ಇದರಲ್ಲಿ ಯುದ್ಧ ಆಗ್ತಾ ಇದೆ. ಹೌದು. ಎಷ್ಟು ಜನರು ಮಕ್ಕಳು ಸಾಯ್ತಿದ್ದಾರೆ ಪ್ಯಾಲೆಸ್ಟೈನ್ ಗಾಜಾ ಒಳಗೆ. ಯಾಕೆ ಇವತ್ತು ನಾವು ಸುಮ್ಮನಿದ್ದೇವೆ? ಎಂಟೈರ್ ಯುರೋಪ್ ಏನು ಅವ್ರಿಗೆ ಏನು ಯುದ್ಧ ಇದರಲ್ಲಿ ವಿರುದ್ಧವಾಗಿದೆ. ನನಗೊಮ್ಮೆ ಮಿನಿಸ್ಟರ್ ಅವನೇನು ಮನುಷ್ಯನ ಏನು ಅಂತ, ಇದರಲ್ಲಿ ಪ್ರೈಮ್ ಮಿನಿಸ್ಟರ್. ಮಕ್ಕಳು ಹೆಣ್ಮಕ್ಳು ಪಾಪ ಸಾಯ್ತಿದ್ದಾರೆ ಅಲ್ಲಿ, ಊಟ ಇಲ್ಲದೆ. ಏನು ನಮ್ಗೆ ಇದು ಇಲ್ವಾ? ಕನಿಕರ ಅನ್ನೋದು ಇಲ್ವಾ ನಮ್ಮಲ್ಲಿ? ಹೇಗೆ ಬದುಕೋದು? ಇದನ್ನು ವಿಚಾರ ಮಾಡ್ಬೇಕಲ್ಲ ನಾವು. ಇದು ಮತ್ತೊಂದು ವರ್ಲ್ಡ್ ವಾರಿಗೆ ಕಾರಣ ಆಗುತ್ತೆ ಅಂತ ಅನ್ಸುತ್ತಾ? ಮುಂದುವರೆದ್ರೆ ಈ ತರ ಆಗ್ತದೆ. ನಿಮ್ಮಲ್ಲಿ ಮಿಸೈಲ್ಸ್ ಇದಾವೆ, ಜೆಟ್ ವಿಮಾನಗಳಿದಾವೆ. ಬಟ್ ಅದು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋದಲ್ವಾ ಸರ್? ಈಗ ನೋಡಿ, ಯುನೈಟೆಡ್ ನೇಷನ್ಸ್ ಸುಮ್ಮನೆ ಹಾಕಿದ್ದಾರೆ. ಇಷ್ಟೆಲ್ಲ ಅಲ್ಲಿ ಯುದ್ಧ ಆಗಿದೆ. ಯುನೈಟೆಡ್ ನೇಷನ್ಸ್ ಯಾಕೆ ಮಾಡಿದ್ವಿ ನಾವು? ಜಗತ್ತೊಳಗೆ ಶಾಂತಿ ಇರಬೇಕು, ಸಹನೆ ಇರಬೇಕು, ಸಹಿಷ್ಣುತೆಯಿಂದ ಎಲ್ಲಾನು ಬಗೆಹರಿಸಬೇಕು. He is dividing nations. And they are keeping quiet. They are dividing. Send Peace Corps. You should have asked them to stop. Why you are allowing? Why you are allowing? Food cannot be given there. ಅಲ್ರಿ, ಮಕ್ಕಳಲ್ಲಿ ಪಾಪ ಹಸಿವಿಂದ ಸಾಯ್ತಿದ್ದಾರೆ ಪಾಪ. ಅದನ್ನ ನೋಡಿ ನಾವು ಸುಮ್ಮನಿದ್ರೆ ಹೆಂಗ್ ಪ್ರಗತಿ ಅಂತೀರಿ? ಈಗ ಟ್ರಂಪ್ ಏನೇನೋ ಮನಸ್ಸಿಗೆ ಬಂದಿದ್ದು ಮಾತಾಡ್ತೀರ. ಹೇಗೆ? ಹೌ ಡು ವಿ ಸೇ ವಿ ಹ್ಯಾವ್ ಅಡ್ವಾನ್ಸ್ಡ್? ವಾಟ್ ಈಸ್ ಅವರ್ ಮೈಂಡ್? So technology is being developed differently by different people. They also don't think much. I know many of the big industrialists, some of them. They are not thinking about it. Or IIT ಬೆಳಿಬೇಕು, IIT IIM okay. But ಏನು ಮಾಡಿದ್ರು ನಮ್ಮ ದೇಶಕ್ಕೆ ಅಂತ ಒಮ್ಮೆ ಅನ್ನಿಸ್ತದೆ. ನಮ್ಮಲ್ಲಿ ಆ ರೀತಿ ಡೆವಲಪ್ಮೆಂಟ್ ಆಗಬೇಕು. ಅದಕ್ಕೆ ಹೇಳೋದು
ಸರ್, ಈಗ ಈ ಡೆವಲಪ್ಮೆಂಟ್ನ ನಾವು ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಹೋಗಬೇಕು ಅಂತಂದರೆ ಏನು ಮಾಡಬೇಕು? ಫಾರ್ ಎಕ್ಸಾಂಪಲ್, ನೀವು ನನಗೆ ಈ ಭದ್ರಾವತಿದು ಹೇಳ್ತಾ ಇದ್ರಿ, ಲ್ಯಾಂಡ್ ಚೇಂಜ್ ಮಾಡ್ಕೊಳ್ಳಿ ಅಷ್ಟೇ ಅಂತ. ಎಜುಕೇಶನ್ ಒಳಗೆ ಡೆವಲಪ್ಮೆಂಟ್ ಮಾಡಿ ಅಂದರೆ, ಈಗ ಮಕ್ಕಳಿಗೆ ಬರೀ ನೋಟ್ಬುಕ್ ಕೊಟ್ಟರೆ ಅವರು ವಿದ್ಯಾ ಚೆನ್ನಾಗಿರ್ತದ? ಇಲ್ಲ, ನಾವೆಲ್ಲ ಪಾರ್ಟಿಯಿಂದ ಬರ್ತದೆ. ಪ್ರಾಕ್ಟಿಕಲ್ ನಾಲೆಜು ಬೇಕು. ಥಿಂಕಿಂಗ್, ಡೆವಲಪ್ ಥಿಂಕಿಂಗ್, ವಿಚಾರ ಮಾಡುವಂಥ ಎಜುಕೇಶನ್ ಬೆಳಿಬೇಕು. ಟಾಕ್ ಟು ಟೀಚ್, ನಾವು ಟೀಚರ್ಸ್ ಅನ್ನು ಟ್ರೈನ್ ಮಾಡಬೇಕು. ಟಾಕ್ ಟು ಚಿಲ್ಡ್ರನ್ ಇನ್ ಸಚ್ ಎ ವೇ that they should feel, what? ಐ ಆಮ್ ನಾಟ್ ಸೇಯಿಂಗ್ ದಟ್ ಡೋಂಟ್ ಯೂಸ್ ಪೇಪರ್ ಅಂತಲ್ಲ. 1-2 ನೋಟ್ಬುಕ್ ಯೂಸ್ ಮಾಡು. 8-10 ಹಾಳೆ ಹರಿತಾರೆ, ಹರಿತಾರೆ. ನಮ್ಮ ಕೆಲವು ಎನ್ವೈರ್ಮೆಂಟಲಿಸ್ಟ್ ಇಲ್ಲ ಸರ್, ರೀಸೈಕಲ್ ಮಾಡೋದು ಆಮೇಲೆ ಮತ್ತೆ ಪ್ರೊಡ್ಯೂಸ್ ಮಾಡಬೇಕಲ್ಲ. ಪ್ರೊಡ್ಯೂಸ್ ಮಾಡಿದ್ದೆವು ಬಿಲಿಯನ್ಸ್ ಆಫ್ ಟನ್ಸ್ ಪ್ರೊಡ್ಯೂಸ್ ಮಾಡಬೇಕಲ್ಲ, ಯಾಕೆ ಮಾಡ್ತೀರಿ? ಅದಕ್ಕೆ ಫಸ್ಟ್ ರಿಡ್ಯೂಸ್ ಪ್ರೊಡಕ್ಷನ್ ಇಟ್ ಸೆಲ್ಫ್. ನಾನು ಹೇಳೋದು ಇಷ್ಟೇ. ಅದರಿಂದ ನಮ್ಮಲ್ಲಿ ಟೀಚಿಂಗ್ ವ್ಯವಸ್ಥೆ ಚೇಂಜ್. ಈಗ ಎಲ್ಲರೂ ಐ ಟಿ ಜಾಬ್ ಏನಿದೆ, ನಿಮ್ಮ ಬಂದಿದೆ ಅಂತ ಹೇಳಿ ಇಂಟೆಲಿಜೆನ್ಸ್, ಬುದ್ಧಿಮಟ್ಟ ಅಂದ್ರೆ ಏನದು? ನನಗೆ ಈಗ ಫಾರ್ ಇನ್ಸ್ಟೆನ್ಸ್, ನನ್ನ ಫ್ರೆಂಡ್ ಇದ್ದಾನೆ, ಅವನು ರಾಣಿ ಅಂತ, ಈಸ್ ಇನ್ ಆಸ್ಟ್ರೇಲಿಯಾ, ಇದು IIT ಫೆಲೋ, ಗುಡ್ ಮ್ಯಾನ್. ಅವ್ ಹೇಳಿದ ಗಾಂಧಿ ಆದ್ಮೇಲೆ ನಮ್ಮಲ್ಲಿ ಯಾವ್ದಾರು ರೆವಲ್ಯೂಷನ್ ಆಗಿಲ್ಲ ಅಂತ ಹೇಳಿ. ಗಾಂಧಿ ಸಣ್ಣ ಇಂಡಸ್ಟ್ರಿ ಇನ್ನೊಂದು ಎಲ್ಲ ಯೂಸ್ ಮಾಡ್ರಿ ಅಂತ ಹೇಳ್ತಿದ್ದ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಒಂದು ರಿಪೋರ್ಟ್ ತಂತು ಎನ್ವೈರ್ಮೆಂಟ್ ಮೇಲೆ ಒಂದು 8-10 ವರ್ಷದ ಹಿಂದೆ. ಅಮೇಝಿಂಗ್ ರಿಪೋರ್ಟ್. ಗ್ಲೋಬಲ್ ಡಿಟೀರಿಯರೇಷನ್ ಆಫ್ ದ ಎನ್ವೈರ್ಮೆಂಟ್ ಯಾಕೆ ಆಗ್ತಾ ಇದೆ, ಜಾಗತಿಕ ಪರಿಸರದ ನಾಶ ಯಾಕೆ ಆಗ್ತಾ ಇದೆ. ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ is one of the best universities in third world country. Then the third university in the world. ಅವರು ಎಕನಾಮಿಸ್ಟ್ ಅನ್ನ, ಎನ್ವೈರ್ಮೆಂಟಲಿಸ್ಟ್ ಅನ್ನ, ಫಿಸಿಸಿಸ್ಟ್ ಅನ್ನ, ಆರ್ಟಿಸ್ಟ್ ಅನ್ನ, ಥಿಂಕರ್ಸ್ ಅನ್ನ, ಲಿಟ್ರೇಚರು, ಆರ್ಟ್ ಎಲ್ಲರನ್ನು ಹಾಕಿ 3-4 ವರ್ಷ ತಗೊಂಡೋದಕ್ಕೆ ಆಮೇಲೆ ಪ್ರೊಡ್ಯೂಸ್ ಮಾಡಿದ ರಿಪೋರ್ಟ್. ಅವರು 3 ಕಾರಣಗಳನ್ನು ಹೇಳಿದ್ದಾರೆ. ಒಂದು, ಏರುತ್ತಿರುವ ಜನಸಂಖ್ಯೆ, ಅದರ ಜೊತೆಗೆ ಏರುತ್ತಿರುವ ಬೇಡಿಕೆಗಳು. ಮುಂಚೆ ನಮ್ಮ ಬೇಡಿಕೆಗಳು ಇಷ್ಟಿರಲಿಲ್ಲ. ನಮ್ಮ ಬೇಡಿಕೆ ಎಷ್ಟಿತ್ತು, ಎಷ್ಟು ಪ್ರೊಡಕ್ಷನ್ ಇದೆ ಅಷ್ಟರ ಬಗ್ಗೆ ನಮ್ಮ ಬೇಡಿಕೆಗಳಿದ್ವು. ಇವತ್ತು ಬೇಡಿಕೆ ಸಿಕ್ಕಾಪಟ್ಟೆ ಆಗಿಬಿಡು. 108 ಟೈಪು ಸೋಪ್ಗಳು, 108 ಟೈಪ್ ಆಫ್ ಕ್ರೀಮ್, ಕಾಸ್ಮೆಟಿಕ್ಸ್, 108 ಟೈಪ್ ಆಫ್ ಶಾಂಪೂ, ಪರ್ಫ್ಯೂಮ್ಸ್, 108 ಟೈಪ್ ಆಫ್ ಪ್ಯಾಂಟ್, 108 ಟೈಪ್ ಆಫ್ ಟೇಲರ್ಸ್, 108 ಟೈಪ್ ಆಫ್ ಡಿಸೈನ್ಸ್. ಇದನ್ನೆಲ್ಲ ವಿಚಾರ ಮಾಡಿದ್ರು. ಪ್ರತಿಯೊಂದರೊಳಗೆ ಇದನ್ನು ಪ್ರೊಡ್ಯೂಸ್ ಮಾಡಬೇಕು. ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಎನರ್ಜಿ ಬೇಕು. ಎನರ್ಜಿಯಿಂದ ತೊಗೊಂಬರ್ಬೇಕು. ಅಲ್ಲಿಂದ ಇಲ್ಲಿಂದ ಕಾಡಿಂದ ಹೋಗಿ ಆಮೇಲೆ ಸಮುದ್ರದಿಂದ ಹೋಗ್ಬೇಕು, ತಗೊಂಬರ್ಬೇಕು. ಇದೆಲ್ಲಾನು ಟ್ರಾನ್ಸ್ಪೋರ್ಟ್ ಹೆಚ್ಚಾಯಿತು, ಕಮ್ಯುನಿಕೇಶನ್ ಹೆಚ್ಚಾಯಿತು, ಗಾಡಿಗಳು ಹೆಚ್ಚಾದವು, ರೋಡ್ಗಳು ಹೆಚ್ಚಾದವು, ಶಾಪ್ಗಳು ಹೆಚ್ಚಾದವು, ಮಾರ್ಕೆಟ್ ಹೆಚ್ಚಾಯಿತು. ಸೊ ದ ಟೋಟಲ್ economic and industrial activities, they started booming. Okay. Third was, everybody wants to become rich fast. Correct. ಈಗ ನಮಗೆ ಟೈಮ್ ಇಲ್ಲ, ಐ ವಾಂಟ್ ಟು ಬಿಕಮ್ ರಿಚ್ ಫಾಸ್ಟ್. ಅಲ್ಲಿ ಕಮಿಷನ್, ಮಿಡಲ್ ಮನ್, ಇವೆಲ್ಲ ಶುರು ಆಯಿತು. ಸೊ ದೀಸ್ 3 they said have destroyed the world. ಅದಕ್ಕೇನೆ there are 3 people you should follow if you want to save the planet. ಅಂದ್ರು. Who? ಅವ್ರು ಫಸ್ಟ್ ಹೇಳಿದ್ರು ಮಹಾತ್ಮ ಗಾಂಧಿ. Okay. ಸೆಕೆಂಡ್ ಶೂಮಾಕರ್. ಶೂಮಾಕರ್ ಒಂದು ಪುಸ್ತಕ ಬರೆದ, ದ ಸ್ಮಾಲ್ ಇಸ್ ಬ್ಯೂಟಿಫುಲ್, ಎಕನಾಮಿಕ್ಸ್ ಅಲ್ಲಿ. ಓಕೆ. ಸ್ಮಾಲ್ ಇಸ್ ಬ್ಯೂಟಿಫುಲ್ ಅಂದ್ರೆ ಅವನು ಹೇಳ್ತಾನೆ, ದೊಡ್ಡ ಇಂಡಸ್ಟ್ರಿ ಯೋಚನೆ ಮಾಡಬೇಡಿ, ಚಿಕ್ಕ ಪುಟ್ಟದ್ರಲ್ಲೇ ನಾವು ಖುಷಿಯಾಗಿರಬಹುದು ಅಂತ. ದೊಡ್ಡ ಇಂಡಸ್ಟ್ರಿ ಹಾಕಬೇಡಿ. ದೊಡ್ಡ ಇಂಡಸ್ಟ್ರಿ ಒಳಗೆ ನೀವು ಮನಸ್ಥಿತಿ ಸರಿ ಇರೋದಲ್ಲ, ನಿಮ್ಮ ರಿಸೋರ್ಸಸ್ ಹಾಳಾಗುತ್ತವೆ, ಸಂಪನ್ಮೂಲಗಳು ನಾಶ ಆಗುತ್ತವೆ, ಕರಪ್ಷನ್ ಹೆಚ್ಚಾಗುತ್ತೆ, ಟ್ರಾನ್ಸ್ಪೋರ್ಟ್ ಎಲ್ಲನೂ. ಸ್ಮಾಲ್ ಇಂಡಸ್ಟ್ರೀಸ್ ಅಲ್ಲೆಲ್ಲೇ ಸ್ಕಿಲ್ಸ್ ಅನ್ನ ಯೂಸ್ ಮಾಡಿ ಸರ್ವಿಸ್ ಹೇಗೆ ಮಾಡೋದನ್ನ ವಿಚಾರ ಮಾಡಿ, ಆವಾಗ ನೆಮ್ಮದಿಯ ಬದುಕು ಬರ್ತದೆ. ಗ್ರೇಟ್ ಎಕನಾಮಿಸ್ಟ್ ಅವರು ಶೂಮಾಕರ್. 1973 ಒಳಗೆ he released the book. Okay. And the third one? Third one is Thoreau, American. He wrote a book called The Golden Pond, which is a Bible on environmental. ಅವನು ಎನ್ವೈರ್ಮೆಂಟಲಿಸ್ಟ್ ಅಲ್ಲ, ಅವ್ನು ದೊಡ್ಡ ಸಿಟಿ ಒಳಗಿದ್ದ. ಅವ್ನು ಹೇಳಿದ ಕಡೆಗಲ್ಲಿ ಹೋಗಿ ಒಂದು ಸಣ್ಣ ಊರೊಳಗೆ, ಸಣ್ಣ ಊರಲ್ಲೇ ಒಂದು 2 ಎಕರೆ ತಗೊಂಡು ಅಲ್ಲೇ ಒಂದು ಗಿಡ ಹಚ್ಚಿ, ಇಲ್ಲೇ ತಾವು ತರಕಾರಿ ಬೆಳೆದು, ಮೈ ಗಾಡ್, ನಾನು ಯಾಕೆ 20 ವರ್ಷ ಕಳೆದೆ ಆ ದೊಡ್ಡ ಸಿಟಿ ಒಳಗೆ. He started walking 1,000 miles. He walked to save the redwood forests of America.
ಅವಾಗ ಮೀಡಿಯಾದವ್ರು ಹೋದ್ರಂತ, ಸರ್ ನೀವು ನಡ್ಕೊಂಡು ಹೊಂಟಿರಲ್ಲ ಹೇಗೆ, ಮತ್ತೆ ಹೇಗಪ್ಪ ಕಾರ್ ಒಳಗೆ ಹೋದ್ರೆ ನನಗೆ ನೆಲ ಕಾಣಿಸ್ತದೆ, ಭೂಮಿ ಕಾಣಿಸ್ತದೆ, ಏನು ಕಾಣುತ್ತೆ. ಸೊ ಈ 3 ಜನರು ನೀವು ಫಾಲೋ ಮಾಡಿ ಪ್ಲಾನೆಟ್ ಉಳಿತಿಲ್ಲ ಅಂತ ಹೇಳ್ಯಾರ ಅವರು. ಸೊ ಇಲ್ಲಿ ಕೂಡ ನಾನು ನಿಮಗೆ ನೆಕ್ಸ್ಟ್ ನೀವು ಏನಾದರೂ ಕೇಳುವಂಗೆ ಕೇಳಿ. ಎಸ್ ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಎಲ್ಲ ನೋಡ್ದಂಗಿತ್ತು, ಅಂದರೆ ನಮ್ಮ ದೇಶದಲ್ಲಿ ನದಿನ ದೇವರ ಸ್ವರೂಪದಲ್ಲಿ ಪೂಜಿಸ್ತಾರೆ, ಆದರೂ ನಮ್ಮ ದೇಶದಲ್ಲಿ ನದಿ ನೀರು ಹೊಲಸಾಗಿರುತ್ತೆ. ಆದರೆ ಅದೇ ಯುರೋಪಿಯನ್ ಕಂಟ್ರಿಲಿ ನದಿನ ನದಿ ಥರನೇ ನೋಡ್ತಾರೆ, ಆ ನೀರು ಸ್ವಚ್ಛವಾಗಿರುತ್ತೆ. ಏನು ಡಿಫ್ರೆನ್ಸು? ಕಲ್ಚರ್. ಅಲ್ಲಿ 200 ವರ್ಷದ ಹಿಂದೆ ಏನು ಇಂಡಸ್ಟ್ರಿಯಲೈಸೇಷನ್ ಶುರು ಆಯಿತು, ಅವ್ರು ಮಾಡಲೇಬೇಕಾಗಿತ್ತು. ಯಾಕಂದರೆ ಅವರಿಗೆ ಸೈಂಟಿಫಿಕ್ ಪ್ರಗತಿ ಅವಶ್ಯವಾಗಿತ್ತು. ಅಲ್ಲಿ ಬಹಳ ಕೋಲ್ಡ್ ಕಂಟ್ರೀಸ್, 6 ತಿಂಗಳು 8 ತಿಂಗಳು ಯಾವಾಗಾದರೂ ಸಿಕ್ಕಾಪಟ್ಟೆ ಕೋಲ್ಡ್ ಇರ್ತದೆ ಅಲ್ಲಿ. ಆದರೆ ಅಲ್ಲಿ ಮನೆಯೊಳಗೆ ತಂಪು ಸಿಕ್ಕಾಪಟ್ಟೆ ಆಗಾದ್ರೆ ನಮ್ಮ ಮನೆಯೊಳಗೆ ಕಟ್ಟಿಗೆ ಉಡಿಸ್ತಾ ಇದ್ವಿ. ಕಟ್ಟಿಗೆ ಅಂದರೆ ಕಾಡನ್ನು ಕಡಿಬೇಕು, ಕಟ್ಟಿಗೆ ಉಡಿಸಿ ಒಲೆಗಳನ್ನು ಹಾಕಿ ಅದರಿಂದ ವಾರ್ಮ್ ಆಗಿ ಮಾಡ್ತಿದ್ರು. ಅವಾಗ ನನ್ನ ನೆನಪಿದೆ, ಒಂದು ಫಿಲ್ಮ್ ಒಳಗೆ ಬಂದಿತ್ತು, ಒಬ್ಬ ಹೇಳ್ತಾನೆ ಗಂಡ ಹೆಂಡತಿಗೆ. ಅವಾಗ ನೋಡಿ ಹೆಣ್ಮಕ್ಳೆಲ್ಲ ಯಾವಾಗಾದರೂ ಈ ಬಟ್ಟೆಗಳನ್ನು ಹಾಕೊಳ್ಳೋರು, ಒಂದ್ರ ಮೇಲೆ ಒಂದು ಹೆಣ್ಮಕ್ಳು. ಆಮೇಲೆ ಗಂಡಸರೆಲ್ಲ ಟೈ ಕಟ್ಕೋತಿದ್ರು, ಶೂಸ್ ಹಾಕ್ತಿದ್ರು, ಉಲನ್ ಬಟ್ಟೆ. ಯಾಕೆ ಅಂತಂದ್ರೆ ವಾರ್ಮ್ ಆಗಿರ್ಬೇಕು ಅಂತ. ಆದ್ಮೇಲೆ ನಮ್ಮ ಬಾಂಬೆ ಒಳಗೆ ನಾನು ಹೋದಾಗ ನಮ್ಮ ಫ್ರೆಂಡ್ಸ್ ಎಲ್ಲ ಎಮ್ಮೆ ಅದು ಕೂಡಲೇ ಅಲ್ಲ ಟೈ, ಯಾಕಯ್ಯ ಟೈ, ಅಲ್ಲಿ ಕಂಪನಿಗಳು ಹೇಳಿಲ್ಲ, ಬೆವರು ಬಿಡ್ತಾ ಇದೀಯಾ ನೀ ಟೈ ಹಾಕ್ತಿ ಯಾಕೆ ಅಲ್ಲ. ಈ ರೀತಿ ಪಾಶ್ಚಿಮಾತ್ಯ ದೇಶದಲ್ಲಿ ಸಿಕ್ಕಾಪಟ್ಟೆ ಕೋಲ್ಡ್ ಇದ್ದಿದ್ದರಿಂದ ಅವ್ರಿಗೆ ವೈಜ್ಞಾನಿಕ ಪ್ರಗತಿ ಬೇಕಾಗಿತ್ತು. ಅದಕ್ಕೆ ಎನರ್ಜಿ ಹುಡುಕ್ಬೇಕಾಗಿತ್ತು. ಎನರ್ಜಿ ಹುಡುಕ್ಬೇಕು ಅಂತಂದ್ರೆ ಹೇಗೆ ಹುಡುಕ್ಬೇಕು, ಸಂಶೋಧನೆ ಶುರು ಆಯ್ತು. ಮೇರಿ ಕ್ಯೂರಿ ಎಲ್ಲ ಎಲ್ಲ ಮಾಡಿದ್ರು. ಸೊ ಈ ರೀತಿಯ ವೈಜ್ಞಾನಿಕ ಪ್ರಗತಿ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೆಯದು, ಸಾಮಾಜಿಕ ದೃಷ್ಟಿಯಿಂದ ಕೂಡ ಒಳ್ಳೆಯದು, ಇಲ್ಲ ಅಂತಲ್ಲ. ಆದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು, ಅದು ಒಂದು ಲಿಮಿಟ್ ಇದೆ, ಹಿತಮಿತವಾಗಿ ಬಳಸಬೇಕು. ನಾನು ಹೇಳಿದ್ನಲ್ಲ ಅವಾಗ, ಅಮೇರಿಕನ್ ರೆಡ್ ಇಂಡಿಯನ್ ಅಮೇರಿಕನ್ ಹೇಳಿದಾರ, when the last fish is caught, correct, when the last tree is cut, when the last drop of the poison is poisoned, ಆವಾಗ ನಮಗೆ ದುಡ್ಡು ತಿನ್ಲಿಕ್ಕೆ ಆಗಲ್ಲ, we can't eat money. ಅಲ್ಲಿವರೆಗೆ ನಾವು ಹೋಗಬಾರ್ದು, ಅಲ್ಲಿವರೆಗೆ ಹೊರಟಿದ್ದೇವೆ ಈಗ. ಅದರಿಂದ ಹೇಳಿದೆ. ಆದರೆ ಅಲ್ಲೇನಾಗಿತ್ತು, ಹಿಂದೆ ಕೂಡ ಮಾಲಿನ್ಯ ಆಗ್ತಿತ್ತು, ಆದ್ರೆ ಅವ್ರಿಗೆ ಗೊತ್ತಾಗ್ತಿದ್ದಿಲ್ಲ. ಅಂದರೆ ಅವರು ಕಾರ್ಬನ್ ಡೈಆಕ್ಸೈಡ್ ಮೇಲೆ ಹೋಗ್ತಿದೆ, ವಾತಾವರಣದೊಳಗೆ ಹೋಗ್ತಾ ಇದೆ, ಅದು ಗೊತ್ತಾಗ್ತಿದ್ದಿಲ್ಲ ಅವರಿಗೆ. ಅನೇಕ ರೀತಿಯಿಂದ ಅವರು ಟ್ರೈನ್ ಮಾಡಿದ್ರು, ಟ್ರೈನಿಂದ ಸಾಕಷ್ಟು ಕಲ್ಲಿದ್ದನ್ನು ಯೂಸ್ ಮಾಡ್ತಿದ್ರು, ಅದರಿಂದ ಕೂಡ ಮಾಲಿನ್ಯ ಆಗ್ತಾ ಇತ್ತು. ಆದರೆ ಯಾವಾಗ ಅಲ್ ಗೋರ್, ಅಮೇರಿಕನ್ ವೈಸ್ ಪ್ರೆಸಿಡೆಂಟ್, ಅವನು ಅಲಾಸ್ಕನ್ ಮೇಲೆ ಹೋಗ್ಬೇಕಾದ್ರೆ ಈ ಒಂದು ಬೇರ್, ಪೋಲಾರ್ ಬೇರ್, ಅದು ಈಸಿ ಹೊರಟಾಯ್ತು ನೀರೊಳಗೆ. ಅವಾಗ ಹೇಳಿದ ನೀರು ಇರಬಾರ್ದು, ಈ ಆರ್ಟಿಕ್ ಹಿಮ ಪ್ರದೇಶದೊಳಗೆ ನೀರು ಇರಬಾರ್ದು, ಹಿಮದ ಮೇಲೆ ಓಡಾಡ್ತಾ ಇರ್ಬೇಕು ಬೇರ್ಗಳು. ಅಲ್ಲಿ ಈಸ್ಕೊಂಡು ಹೋಗ್ತಾ ಇದ್ವು, ಈಸ್ಕೊಂಡು. ಯಾಕಂದ್ರೆ ಅವ್ರಿಗೂ ಒಂಥರ ಈ ಪ್ರೇಮ ಬಂದಾಗ ಹೀಟ್ ಏನ್ ಅಂತ ಆಗ್ತದಲ್ಲ, ಅವರು ದೇ ಗೋ ಇನ್ ಸರ್ಚ್ ಆಫ್ ದೇರ್ ಮೇಟ್ಸ್ ಮೈಲ್ಸ್ ಅಂಡ್ ಮೈಲ್ಸ್, 60-70 ಕಿಲೋಮೀಟರ್ ಹೋಗ್ತಾವು. ಅವು ಈಸ್ಕೊಂಡು ಹೋಗ್ಬೇಕಾಗಿತ್ತು. ಇದು ಅವಾಗ ವಿಚಾರ ಮಾಡ್ಲಿಕ್ಕೆ ಶುರು ಮಾಡಿದ. ವಿಚಾರ ಮಾಡಿ 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 ದೆನ್ ಹಿ ಸ್ಟಾರ್ಟೆಡ್ ಶೋಯಿಂಗ್, oh, there is a lot of carbon accumulated in the atmosphere. Okay. For hundreds of years, industries were producing this. ಆವಾಗ ಜನರಿಗೆ ಸಾಕಷ್ಟು ಅರ್ಥ ಆಯ್ತು. ಅದಕ್ಕೂ ಮುಂಚೆ ಸೈಂಟಿಸ್ಟ್ ಹೇಳಿದ್ರು ಕಾರ್ಬನ್ ಈಸ್ ಬಿಂಗ್ ಪ್ರೊಡ್ಯೂಸ್ಡ್, ಆದ್ರೆ ಅದು ಅಕ್ಯುಮುಲೇಟ್ ಆಗ್ತದೆ ಅಟ್ಮಾಸ್ಫಿಯರ್ ಇಂದ, ಅದರಿಂದ ಗ್ಲೋಬಲ್ ವಾರ್ಮಿಂಗ್ ಆಗಿ ಅದರಿಂದ ಕ್ಲೈಮೇಟ್ ಚೇಂಜ್ ಆಗ್ತದೆ ಅಂತ ಅನ್ನೋದು ಬರ್ತಿರ್ಲಿಲ್ಲ. ಯಾವಾಗ ಆಗಿದೆ, ಅದರಿಂದ ಏನೇನೋ ಇಫೆಕ್ಟ್ಸ್ ಆಗಿದೆ, ಅವಾಗ ಹೆಚ್ಚು ಈ ಫೈರ್ಸ್ ಆಗಿದ್ದು ಅವಾಗ ಆಗ್ತದೆ. ಈ ನೋಡಿ ಆಸ್ಟ್ರೇಲಿಯಾದಲ್ಲಿ 3-4 ವರ್ಷದ ಹಿಂದೆ ಎಂಟೈರ್ ಫಾರೆಸ್ಟ್ ಸುಟ್ಟು. ಅಷ್ಟು ದೂರ ಯಾಕೆ ಸರ್, ನಾವು ಬನ್ನೇರುಘಟ್ಟಕ್ಕೆ ಹೋಗೋಣ. ಯುರೋಪ್ ಒಳಗೆ ಸುಟ್ಟಿದೆ. ಕರೆಕ್ಟ್. ಸಾಕಷ್ಟು ಇದು ನಮ್ಮ ದೇಶಕ್ಕೂ ಬರ್ತದೆ. ಹೌದು, ಖಂಡಿತವಾಗಿ. ಆದ್ರೆ ಯಾಕಂದ್ರೆ ಅಟ್ಲೀಸ್ಟ್ ಅವರಲ್ಲಿ ಸೈಂಟಿಫಿಕ್ ಆಗಿ ಮುಂದೆ ಹೋಗಿರೋದ್ರಿಂದ ಫೈರ್ ಅನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಗೊತ್ತು. ಆದ್ರೂ ಕೂಡ ಕ್ಯಾಲಿಫೋರ್ನಿಯಾದಲ್ಲಿ ಸಾವಿರಾರು ಮನೆಗಳು ಹೋದ್ವು, ಸಾವಿರಾರು ಕಾಡುಗಳು ಹೋಯ್ತು, ಪ್ರಾಣಿಗಳು ಸತ್ತು, ಇಂಟೈರ್ ದೊಡ್ಡ ದೊಡ್ಡ ಆಕ್ಟ್ರೆಸ್ ಮನೆಗಳೆಲ್ಲ ನಾಶ ಆದವು. ಆದ್ರೆ ನಮಗೇನು ಆ ಹೊತ್ತಲ್ಲಿ ಮಾತ್ರ ಮತ್ತೆ ಹಂಗೆ ನಾವು ಬಾಳ್ಲಿಕ್ಕೆ ಶುರು ಮಾಡ್ತೇವೆ.
ಇದು ಮನುಷ್ಯ. ಅದೆಲ್ಲ ಆಗ್ತಿದೆ ಬಿಡು, ಇಲ್ಲಿ ಆರಾಮಾಗಿದೀವಲ್ಲ ನಾವು ಅನ್ನೋ ಮನೋಭಾವ. ಪಾಶ್ಚಿಮಾತ್ಯ ದೇಶಗಳು ಆ ಥರದಿಂದ ಬೆಳೆದು ಪಾಶ್ಚಿಮಾತ್ಯ ದೇಶಗಳ ಪ್ರಗತಿ ಕೂಡ ಅದೇ ತರ ಆಯ್ತು. ಬಟ್ ಇವತ್ತು ಮತ್ತೆ ಅದನ್ನ ಭೋಗಿಸ್ತಾ ಇದ್ದಾರೆ. ಏನು ಇವತ್ತು ಮತ್ತೆ ಅಲ್ಲಿ ಫೈರ್ ಶುರು ಆಗಿದೆ. ಫ್ರಾನ್ಸ್ ಒಳಗೆ, ಇಟಲಿ ಒಳಗೆ ಸಿಕ್ಕಾಪಟ್ಟೆ. ಸರ್ ಈಗ ತುಂಬಾ ಕಮರ್ಷಿಯಲ್, ದ ಮೋರ್ ಕಮರ್ಷಿಯಲ್ ಯು ಬಿಕಮ್, ದ ಮೋರ್ ಎನ್ವೈರನ್ಮೆಂಟ್ ವಿಲ್ ಲೂಸ್ ಅಂಡ್ ಮೋರ್ ಇಶ್ಯೂಸ್ ಆಫ್ ಅಂದ್ರೆ ಈ ತರ ಈ ಡಿಸೀಸಸ್ ಆಗಲಿ ಅಥವಾ ಈ ರೇನ್ ಸಿಗದೆ, ನೀರು ಸಿಗದೆ ಇರುವಂತ ಪರಿಸ್ಥಿತಿ ಆಗಲಿ, ಒಳ್ಳೆ ಹವೆ ಸಿಗದೆ ಅಂತ ಪರಿಸ್ಥಿತಿ ಆಗಲಿ, ಇವೆಲ್ಲನೂ ನಾವು ವಿ ಹ್ಯಾವ್ ಟು ಫೇಸ್ ಇನ್ ಫ್ಯೂಚರ್. ಖಂಡಿತವಾಗಿ. ಯಾಕಂದ್ರೆ ಮಟೀರಿಯಲ್ ಪ್ರೋಗ್ರೆಸ್ ಡಸ್ ನಾಟ್ ರೀಚ್ ಎವ್ರಿ ಒನ್. ಮಟೀರಿಯಲ್ ಪ್ರೋಗ್ರೆಸ್ ಏನಿದೆ ಅದನ್ನ ಯಾರು ಮಾಡ್ತಾರೆ, ಅದನ್ನ ಕಂಟ್ರೋಲ್ ಒಳಗೆ ಯಾರು ಇರ್ತಾರೆ, ಅವ್ರಷ್ಟ ಅದನ್ನ ಯೂಸ್ ಮಾಡೋದಕ್ಕೆ ವಿಚಾರ ಮಾಡ್ತಾರೆ, ಯೂಸ್ ಮಾಡ್ಲಿಕ್ಕೆ ಬಳಸ್ತಾ ಹೋಗ್ತಾರೆ. ಆದ್ರೆ ಅವ್ರ ಕೈಯಲ್ಲಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಸರ್, ಈಗ ನಾನೇ, ಬೇರೆ ಯಾರು ಬೇಡ, ಎಕ್ಸಾಂಪಲ್ ನಾನು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀನಿ. ನನ್ನದೇ ಆಗಿರೋ ಒಂದು ಆಫೀಸ್ ಇದೆ, ನನ್ನದೇ ಆಗಿರೋ ಒಂದು ಕೆಲಸ ಇದೆ, ನನಗೆ ಆಗಿರೋ ಒಂದು ವೃತ್ತಿ ಇದೆ. ಸೊ ಇಂಥ ಒಬ್ಬ ಮನುಷ್ಯ ಬದುಕೋದಕ್ಕೆ ಏನೆಲ್ಲ ಇರಿಸ್ಕೋಬೇಕು, ಪ್ರಕೃತಿಗೆ ಹಾನಿ ಆಗದೆ, ಪರಿಸರಕ್ಕೆ ಹಾನಿ ಆಗದೆ, ಹೇಗಿರಬೇಕು ಒಬ್ಬ ಮನುಷ್ಯ ಹಾಗಾದ್ರೆ? ಪ್ರತಿಯೊಬ್ಬ ಮನುಷ್ಯನಿಗೆ ಇದು ಗೊತ್ತಾಗೋದು ಕಷ್ಟ ಆಗ್ತದೆ. ಆದರೆ ಇದು ಸಾಮುದಾಯಿಕವಾಗಿ ಈ ಪ್ರಜ್ಞೆ ಬೆಳಿಬೇಕು ನಮ್ಮಲ್ಲಿ. ಅದಕ್ಕೆ ಈ ಪಾಲಿಟಿಕ್ಸ್ ಒಳಗೆ ನೀವು ದೊಡ್ಡ ಮಹಾನಗರ ಕಟ್ಟಿದ್ರಿ, ಕೆಲವರು ಮಾತ್ರ ಒಳ್ಳೆ ಜಾಬು, ಕೆಲವು ಕಂಪ್ನಿಗಳು ಹಾಕ್ತಾರೆ, ಕಾರ್ಗಳು ಹೋಗ್ತಾರೆ, ಡಿನ್ನರ್ ಹೋಗ್ತಾರೆ, ಆಮೇಲೆ ಅವ್ರಿಗೆ ಮುಗಿದು ಹೋಯ್ತಾರೆ. ಯಾಕಂದ್ರೆ ಅವನು ನಮ್ಮ ಬ್ರಿಟಿಷ್ ಫಿಸಿಸಿಸ್ಟ್ ನೋಡಿ, ಸೋಷಿಯಾಲಜಿಸ್ಟ್, he wrote a book. The future generations will be fascinated by technological development. So they will start chasing technological development because that will bring wealth. Wealth ಬರುತ್ತೆ. ಆ ವೆಲ್ತ್ ಅನ್ನು ಹೇಗೆ ಯೂಸ್ ಮಾಡಬೇಕು? ಕಾರ್ ತಗೊಳ್ಳೋದು, ಅಪಾರ್ಟ್ಮೆಂಟ್ ತಗೊಳ್ಳೋದು, ಫಾರಿನ್ ಹೋಗೋದು, ರಾತ್ರಿ ಡಿನ್ನರ್ ಹೋಟೆಲ್ ಹೋಗೋದು. ದಟ್ಸ್ ದ ಎಂಡ್ ಆಫ್ ಲೈಫ್. ಸೊ ಈ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ ನಮ್ಮಲ್ಲಿ ಸಾಧಾರಣವಾಗಿ ಎಲ್ಲ ಕಡೆಗೆ. ಆದರೆ ಪಾಶ್ಚಿಮಾತ್ಯ ದೇಶದಲ್ಲಿ ಸ್ವಲ್ಪ ಅಡ್ವಾನ್ಸ್ಡ್, ಸ್ವಲ್ಪ ಟೆಕ್ನಾಲಜಿಕಲಿ ಆ್ಯಂಡ್ ಎಜುಕೇಷನಲಿ ಇದ್ದಿದ್ದರಿಂದ ಅವರು ತಮ್ಮ ಕಲ್ಚರ್ ಮೇಂಟೈನ್ ಮಾಡೋದು ಸಾಧಾರಣವಾಗಿ ಯುರೋಪ್ ಒಳಗೆ ಬಂತು. ಅಮೇರಿಕಾ ಬಹಳ ದೊಡ್ಡ ದೇಶ, ವೈಲ್ಡ್ ವೆಸ್ಟ್ ಅಂತಿದ್ರು. ಅಮೇರಿಕಾದಲ್ಲಿ ಎಲ್ಲ ಇವರೇ ಯುರೋಪಿಯನ್ಸು, ಅವರು ಇವರೆಲ್ಲ ಹೋಗಿ ಸುಮಾರು ನೋಡಿ 30-35 ಕೋಟಿ ಜನ ಇದ್ದಾರೆ. ನಮಗೂ 3 ಪಟ್ಟು ಹೆಚ್ಚು ಲ್ಯಾಂಡ್ ಇದೆ. 3 ಪಟ್ಟು ನಮಗೂ ಹೆಚ್ಚು ಲ್ಯಾಂಡ್ ಒಳಗೆ 35 ಕೋಟಿ ಜನ. ಆದ್ರಿಂದಲೇ ಅವರು ಆ ಥರ ಅಪಾರವಾಗಿ ಬೆಳೀತಾ ಇದ್ದಾರೆ. ಹಿಂಗೆ. ಸೊ ಅವ್ರಿಗೂ ಬುದ್ಧಿ ಬರ್ತದೆ. ಯಾಕಂದ್ರೆ ಎಲ್ಲಾನು ಲ್ಯಾಂಡ್ ಅಷ್ಟು ಸರಿಯಾಗಿಲ್ಲ. ಫ್ಲೋರಿಡಾ ಗಿರಿಡಾ ಆ ಕಡೆಗೆಲ್ಲ ಹೋದ್ರು, ಮೆಕ್ಸಿಕೋ ಸಿಕ್ಕಾಪಟ್ಟೆ ಅಲ್ಲಿ ಸ್ಟಾರ್ಮ್ಸ್ ಬರ್ತಾ ಇದ್ದಾವೆ, ಅವು ಹಾಳಾಗ್ತಾ ಇದ್ದಾವೆ. ಅಲ್ಲಿ ಯುರೋಪ್ ಹಾಳಾಗ್ತಾ ಇದೆ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿದ್ದಿಲ್ಲ ಪ್ರಗತಿ ಯಾವ ಒಂದು ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಯಾವಾಗ ಪರಿಸರದಿಂದ ಈ ಕ್ಲೈಮೇಟ್ ಚೇಂಜು, ಗ್ಲೋಬಲ್ ವಾರ್ಮಿಂಗ್ ಆಗಿ ನಾಶ ಆಗ್ಲಿಕ್ಕೆ ಶುರು ಆಯ್ತು, ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಆದ್ರೆ ಈ ಎಕನಾಮಿಕ್ ಡೆವಲಪ್ಮೆಂಟ್ ಇಷ್ಟೊಂದು ಡೇಂಜರಸ್ ಅದ ಹೇಳೋದು. ಒಂದ್ ಸರ್ತಿ ನಾವು ಒಂದು ಮಟ್ಟಕ್ಕೆ ಹೋದ್ಮೇಲೆ ಕೆಳಗೆ ಬರ್ಲಿಕ್ಕೆ ಆಗೋದಿಲ್ಲ. ಅದು ಬಹಳ ಡೇಂಜರ್. ಆದ್ರಿಂದಲೇ ನಾನು ಹೇಳೋದು ಇವತ್ತನೇ, ನೀವು ಪ್ರಗತಿ ಅಂದ್ರೆ ಒಂದು ಹೋಗ್ತೀವಿ, ಫಾರಿನ್ ಹೋಗ್ತೀವಿ ಅಲ್ಲ. ಪ್ರಗತಿ ವಿಚಾರ ಮಾಡಿ, ಡೆವಲಪ್ಮೆಂಟ್ ಅನ್ನೋದು ವಿಚಾರ ಮಾಡಿ. ಅದರಿಂದ ನಮ್ಗೆ ಲಿಟ್ರೇಚರ್, ಪೋಯಿಟ್ರಿ, ಆರ್ಟ್ಸ್ ಇವೆಲ್ಲ ಬೇಕು. ಇದು ಯಾವಾಗ ನಮ್ಮಲ್ಲಿ ಲಿಟ್ರೇಚರ್, ಪೋಯಿಟ್ರಿ, ಆರ್ಟ್ಸು, ಮ್ಯೂಸಿಕ್ ಬರ್ತದೆ ನೋಡಿ. ಮ್ಯೂಸಿಷಿಯನ್ಸು ನಮ್ಮ ಅನೇಕ ಧಾರವಾಡನಲ್ಲಿ ಬಾಲೆಖಾನ್ ಅಂತ ವಂಡರ್ಫುಲ್ ಸಿತಾರಿಸ್ಟು, ಅವ್ರ ಮನೆಗೆ ಹೋಗಿ ಎಲ್ಲ ಅವ್ರ ಮನೆ, ಬೇಂದ್ರೆ ಮನೆ, ಕಡಿಮೆ ಅವ್ರ ಮನೆ, ದೇ ಆರ್ ಆಲ್ ವೆರಿ ಸಿಂಪಲ್ ಪೀಪಲ್. ಭೀಮ್ಸೇನ್ ಜೋಶಿ, ಮಲ್ಲಿಕಾರ್ಜುನ್ ಮನ್ಸೂರ್, ಗಂಗೂಬಾಯಿ ಹಾನ್ಗಲ್, ಇವ್ರ ಮನೆಗಳನ್ನು ಹೋಗಿ ನೋಡ್ರಿ ನೀವು. ನಾನು ಫಸ್ಟ್ ಒಂದು ಫಿಲ್ಮ್ ಮಾಡಿದೆ, ಐ ಗಾಟ್ ಅ ಫಸ್ಟ್ ಪ್ರೈಸ್ ಫಾರ್ ಇಟ್. ನ್ಯಾಷನಲ್ ಅವಾರ್ಡ್, ಸ್ಟೇಟ್ ಅವಾರ್ಡ್ ಬಂದಿತ್ತು ಅಲ್ಲ ಹೇಳಿ. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹ್ಯಾಪಿನೆಸ್ ಇದೆ. ಈಗ ನಾವು ಯಾವಾಗ ಈ ಆರ್ಟ್ಸು ಮತ್ತೆ ಥಿಯೇಟ್ರು, ಪೋಯಟ್ರಿ, ಲಿಟ್ರೇಚರ್, ಕಲ್ಚರ್ ದೂರ ಆಗ್ತೇವಲ್ಲ, ಆವಾಗ ನಮ್ಮ ಮನುಷ್ಯತ್ವನೂ ಹೋಗ್ತದೆ. ಮನುಷ್ಯತ್ವನೂ ಉಳಿಯಲ್ಲ. ಅದರೊಳಗೆ ನಮ್ಮ ನೆಮ್ಮದಿ ಬರ್ತದೆ. ನಮ್ಮ ನೆಮ್ಮದಿ ಪುಸ್ತಕ ಬರೆಯೋದು. ನೀವು ನೋಡಿ, ಅನೇಕ ಒಳ್ಳೆ ರೈಟರ್ಸು, ಕೆಲವರು ಏನೋ ಉದ್ದವಾಗಿ ಬರೀತಾರೆ, ಆ ಮಾತು ಬೇರೆ. ಒಳ್ಳೆ ಒಳ್ಳೆ ರೈಟರ್ಸು, ಒಳ್ಳೆ ಇದು ಮಾಡಿದವರು, ಪೋಯಟ್ರಿ ಮಾಡಿದವರು, ಭಾಳ ಸಿಂಪಲ್ ಪೀಪಲ್ ದೇ ಆರ್.
ಓಕೆ. ಅಮೇಝಿಂಗ್. ಆದ್ರಿಂದ ಇವೆಲ್ಲ ಉಳಿಬೇಕು. ಹ್ಮ್. ಇದು ಉಳಿದ್ರೆ ಮಾತ್ರ ನಮ್ಮ ಪರಿಸರನ ಉಳಿಯುತ್ತೆ. ಓಕೆ. ನಿಮ್ಮ ಹೋರಾಟ ಸಹ್ಯಾದ್ರಿಯ ಶಿಖರಗಳಲ್ಲಿದೆ. ಆ ಹೋರಾಟಕ್ಕೆ ನಿಮಗೆ ಯಶಸ್ಸು ಸಿಗಲಿ ಅನ್ನೋದು ನನ್ನ ಆಶಯ. ಈಗ ನಾವು ವಿಜ್ಞಾನಕ್ಕೆ, ಡೆವಲಪ್ಮೆಂಟ್ಗೆ ಅಥವಾ ತಂತ್ರಜ್ಞಾನಕ್ಕೆ ತುಂಬ ಅಡಾಪ್ಟ್ ಆಗಿಬಿಟ್ಟಿದ್ದೀವಿ. ಅದು ಸರ್ಕಾರ ಆಗಿರ್ಬೋದು, ಬೇರೆ ಬೇರೆ ಸರ್ಕಾರಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು. ಆದರೆ ನಿಮಗಿರುವಂತಹ ಆ ಕಾಳಜಿ, ಕಳಕಳಿ ಇದೆಯಲ್ಲ, ಪ್ರಕೃತಿಗೆ ಅಥವಾ ಪರಿಸರಕ್ಕೆ ನಾಶ ಆಗದೇ ಇರೋ ಥರ ಆ ಅಭಿವೃದ್ಧಿ ಆಗಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋದಿದೆಯಲ್ಲ. ಸೊ ಆ ಧ್ಯೇಯ ಈಡೇರಲಿ ಅಂತ ನಾನು ಆಶಿಸ್ತೀನಿ ಸರ್.